ಕೈಗಾರಿಕಾ ಕ್ರಾಂತಿಗಳಾಗ್ತಾವ, ಹಲವಾರು ಯುದ್ಧಗಳಾಗ್ತಾವ. ನೋಡ್ರಿ, ಜಾಗತಿಕ ಯುದ್ಧಗಳಾಗಿದ್ದನು ಯುರೋಪ್ ನಲ್ಲಿನೇ, ಅಲ್ಲಿಂದನೂ ಸ್ಟಾರ್ಟ್ ಆಗತ್ತೆ. ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರುವ ದೇಶಗಳು ಯಾವ ಅಂತ ಹೇಳಿದ್ರೆ ಯುರೋಪ್ ದೇಶಗಳು ಅಂತ ಹೇಳ್ತೀವಿ. ನೋಡಿ, ಯುರೋಪ್ ಖಂಡವು 6ನೇ ಖಂಡ ಅಂತ ಹೇಳ್ತೀವಿ. ಆಮೇಲೆ 6ನೇ ಸ್ಥಾನದಲ್ಲಿದೆ. ಅದೇ ತರ 2ನೇ ಅತಿ ಚಿಕ್ಕ ಖಂಡ ಅಂತ ಹೇಳ್ತೀವಿ. 2ನೇ ಅತಿ ಚಿಕ್ಕ ಖಂಡ. ನೋಡ್ರಿ, ನಮ್ಮ ಭಾರತ ದೇಶವನ್ನ 250 ವರ್ಷಗಳ ಕಾಲ ಯಾರು ಆಳ್ತಾರ? ಯುರೋಪಿಯನ್ನರೇ ಆಳ್ತಾರ, ಬ್ರಿಟಿಷರು ಆಳ್ತಾರ. ಅದರಲ್ಲಿ ಪೋರ್ಚುಗೀಸರು ಬರ್ತಾರ, ಅದೇ ತರ ಡಚ್ಚರು, ಡೇನರು, ಈ ತರ ಯುರೋಪಿಯನ್ನರ ಆಗಮನ ಆಗತ್ತ. ಯಾಕಾಗತ್ತ ಅಂದ್ರೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗತ್ತ. ಸೊ ಕಾನ್ಸ್ಟಾಂಟಿನೋಪಲ್ ಇವಾಗಿನ ಯಾವ್ದ್ ನಗರ ಅಂತ ಹೇಳ್ತೀವಿ? ಇಸ್ತಾನ್ಬುಲ್ ಅಂತ ಹೇಳ್ತೀವಿ. ಕಾನ್ಸ್ಟಾಂಟಿನೋಪಲ್ ಪತನ ಆಗತ್ತ. ಅಂದ್ರೆ ಆಟೋಮನ್ ಟರ್ಕರ್ ಏನ್ ಮಾಡ್ತಾರ ಅಂದ್ರೆ ಈ ಪ್ರದೇಶವನ್ನ ವಶಪಡಿಸಿಕೊಳ್ತಾರ. ಯುರೋಪ್ ಮತ್ತು ಭಾರತದ ನಡುವಿನ ವ್ಯಾಪಾರ ವಹಿವಾಟು ಏನಾಗತ್ತ? ಬಂದಾಗತ್ತ. ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂದ್ರೆ ಯುರೋಪಿಯನ್ನರು ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಕ್ ಸ್ಟಾರ್ಟ್ ಮಾಡ್ತಾರ. 1498ರಲ್ಲಿ ವಾಸ್ಕೋಡ್ ಗಾಮ, ನೋಡ್ರಿ, ವಾಸ್ಕೋಡ್ ಗಾಮ ಏನ್ ಮಾಡ್ತಾನ? ಸಮುದ್ರ ಮಾರ್ಗವನ್ನ ಕಂಡುಹಿಡಿದು ಭಾರತವನ್ನ ತಲುಪ್ತಾನ. ಭಾರತದ ಜಾಮೋರಿಂದೊರಿ, ಕೇರಳದ ಕ್ಯಾಲಿಕಟ್ದ ಜಾಮೋರಿಂದೊರಿ ಏನ್ ಮಾಡ್ತಾನ? ಸೊ ಇವನನ್ನ ಸ್ವಾಗತ ಮಾಡ್ತಾನ. ಇವ್ರು ಸ್ವಾಗತ ಮಾಡಿ ವ್ಯಾಪಾರ ಅಷ್ಟೇ ಮಾಡಂಗಿಲ್ಲ, ಆಮೇಲೆ ಏನ್ ಮಾಡ್ತಾರ? ಇಲ್ಲಿ ಅತಿ ಹೆಚ್ಚು ಸಂಪತ್ತು, ಸಂಪನ್ಮೂಲಗಳನ್ನ, ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನ ಏನ್ ಮಾಡ್ತಾರ ಅಂದ್ರೆ ನೋಡಿ ಬೆರಗಾಗಿ ಏನ್ ಮಾಡ್ತಾರ? ಎಲ್ಲಾ ಯುರೋಪಿಯನ್ನರು ಭಾರತ ದೇಶಕ್ಕೆ ಆಗಮನ ಮಾಡ್ತಾರ. ಸೊ ಆಮೇಲೆ ಅಷ್ಟೇ ಮಾಡಂಗಿಲ್ಲ, ವ್ಯಾಪಾರ ಅಷ್ಟೇ ಮಾಡಂಗಿಲ್ಲ, ಆಡಳಿತನ ನಡೆಸೋಣ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡ್ತಾರ? ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರ ನಡುವೆ ಅವ್ರವ್ರ ಒಳಗಡೆ ಏನಾಗತ್ತ? ಜಗಳ ಸ್ಟಾರ್ಟ್ ಆಗತ್ತ, ಕದನಗಳು ಸ್ಟಾರ್ಟ್ ಆಗ್ತಾವ. ನೋಡ್ರಿ, ನಮ್ಮ ಭಾರತ ಅಂದ್ರೆ ಹೆಂಗೈತೆ? ಭಾರತಕ್ಕೋಸ್ಕರ ಅವ್ರು ಏನೇನ್ ಮಾಡ್ತಾರಂದ್ರೆ ಅವ್ರವ್ರ ನಡುವೆನೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಬ್ಲೂ ವಾಟರ್ ಪಾಲಿಸಿ ಜಾರಿಗೆ ತರ್ತಾನ ಪೋರ್ಚುಗೀಸರು. ಸೊ ಅದೇ ತರ ಬ್ರಿಟಿಷರು ಏನ್ ಮಾಡ್ತಾರ? ಫ್ರೆಂಚರ ವಿರುದ್ಧ ಸಪ್ತವಾರ್ಷಿಕ ಕದನಗಳನ್ನ ಮಾಡಿ ಅವ್ರನ್ನ ಏನ್ ಮಾಡ್ತಾರ? ಸೋಲಿಸ್ತಾರ ಪೋರ್ಚುಗೀಸರು. ಅಲ್ಲೇ ಸಹಿತ ಗೋವಾ ಮತ್ತು ದೀವ್ ದಮನ್ಗಳಲ್ಲಿ ಮಾತ್ರ ಏನ್ ಮಾಡ್ತಾರ? ವ್ಯಾಪಾರಗಳನ್ನ ನಡೆಸ್ತಾ ಇರ್ತಾರ. ಟೋಟಲ್ ಆಗಿ ಭಾರತವನ್ನ ಬ್ರಿಟಿಷರ್ ಏನ್ ಮಾಡ್ತಾರ? ಕಂಟ್ರೋಲ್ ಮಾಡ್ತಾರ. ಸೊ ಇದಕ್ಕೆಲ್ಲ ಕಾರಣ ಇರ್ಬೇಕಲ್ಲ. ಸೊ ಭಾರತ ಒಂದು ಸಂಪತ್ ಭರಿತ ದೇಶ ಅಂತ ಹೇಳ್ತೀವಿ. ನೋಡ್ರಿ, ಅನೇಕ ಲೇಖಕರು, ಕವಿಗಳು ಹೇಳ್ತಾರ. ಸೊ ಒಬ್ರು ಅದ್ರಲ್ಲಿ ಲೇಖಕರು ಹೇಳ್ತಾರ, ಎಷ್ಟ್ ಚೆನ್ನಾಗಿ ಹೇಳ್ತಾರ ನೋಡ್ರಿ ಭಾರತದ ಬಗ್ಗೆ. ಜಗತ್ತಿನ ಇತಿಹಾಸದಾಗ ಭಾರತದಷ್ಟು ಆಘಾತಗಳನ್ನ, ಆಕ್ರಮಣಗಳನ್ನ ಎದುರಿಸಿದ ರಾಷ್ಟ್ರ ಬೇರೆ ಯಾವುದೂ ಇಲ್ಲ. ಸೊ ಅವನ್ನೆಲ್ಲ ಜೀರ್ಣಿಸಿಕೊಂಡು ಇಷ್ಟು ದೀರ್ಘಕಾಲ ಉಳಿದಿರುವ ಬೇರೆ ರಾಷ್ಟ್ರ ಇನ್ನೊಂದಿಲ್ಲ. ಭಾರತದಲ್ಲಿ ಎಷ್ಟೋ ರಾಜ್ಯಗಳು ಬಂದವು, ಹೋದವು. ಒಂದಲ್ಲ ಎರಡಲ್ಲ 10 ರಾಜ್ಯಗಳು ಏಕಕಾಲಕ್ಕೆ ಅಸ್ತಿತ್ವದಾಗಿದ್ವು. ಗಣರಾಜ್ಯದಿಂದ ಹಿಡಿದು ರಾಜಪ್ರಭುತ್ವದವರೆಗೆ ವಿವಿಧ ಶಾಸನ ಪದ್ಧತಿಗಳು ಜಾರಿಯಲ್ಲಿದ್ವು. ಕಳೆದ 2000 ವರ್ಷಗಳಲ್ಲಿ ಅಸಂಖ್ಯ ಆಕ್ರಮಣಗಳಿಗೆ ಭಾರತ ಎದೆಗೊಡ್ಬೇಕಾಯ್ತು. ಆದ್ರ ಬರ್ಬರ ಆಕ್ರಮಣಕಾರಿಗಳು ಈ ದೇಶವನ್ನ ಕೊಳ್ಳೆ ಹೊಡೆದ್ರು ಕೂಡ ನಮ್ಮ ದೇಶ ಸಂಪತ್ಭರಿತ ದೇಶ ಅಂತ ಹೇಳ್ತೀವಿ. ಪುರಾಣದಾಗ ಹೇಳ್ತಾರ, ಸ್ವರ್ಗಕ್ಕೆ ಮುಕ್ತಿಗೆ ದ್ವಾರವಾದ ಭಾರತದಲ್ಲಿ ಹುಟ್ಟಿದವರು ದೇವತೆಗಳಿಗಿಂತ ಧನ್ಯರು ಅಂತ ಹೇಳ್ತಾರ. ನೋಡ್ರಿ ಎಷ್ಟ್ ಚೆನ್ನಾಗಿದೆ. ಜಗನ್ಮಾತೆ, ಆದಿಶಕ್ತಿ, ಮಹಾಮಾಯೆ, ಮಹಾದುರ್ಗೆ ಮೈತಾಳಿದ ಜೀವಂತ ಅವತಾರವೇ ಭಾರತ ಮಾತೆ. ಭರತ ಭೂಮಿ. ಸೊ ಇಂಥ ಹೆಸರನ್ನ ಇಟ್ಟುಕೊಂಡ ಭಾರತ ದೇಶ, ಇಲ್ಲಿನ ಮಣ್ಣು, ಗಾಳಿ, ನೀರು, ಬೆಟ್ಟಗುಡ್ಡ, ಪಶು ಪಕ್ಷಿ, ಸ್ಥಿರಚರ ಪ್ರತಿಯೊಂದೂ ಪವಿತ್ರ. ಈ ಭೂಮಿಯ ಮಹಾನತೆ ಅಪಾರ. ಇಲ್ಲಿನ ಲೀಲಾ ಮಹಿಮೆಗಳು ಅಸಂಖ್ಯ ಅಂತಂದ್ ಹೇಳ್ತಾರ ಲೇಖಕರು. ಸೊ ಅದ್ರಲ್ಲಿ ಇನ್ನೊಬ್ರು ಲೇಖಕರು ಹೇಳ್ತಾರ ನೋಡ್ರಿ, ಸಮುದ್ರ ರಾಜನಿಂದ ಪಾದ ತೊಳಿಸಿಕೊಂಡು, ಹಿಮಾಲಯವೆಂಬ ಕಿರೀಟವನ್ನ ಧರಿಸಿಕೊಂಡು, ಉತ್ತಮರಲ್ಲಿ ಉತ್ತಮರಾದ ಅಸಂಖ್ಯ ಬ್ರಹ್ಮಶ್ರೀ, ರಾಜಶ್ರೀ ರತ್ನಗಳಿಂದ ಅಲಂಕೃತವಾಗಿರುವ ಭಾರತ ಮಾತೆಗೆ ನಮಸ್ಕರಿಸುತ್ತಾ ಕ್ಲಾಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ರಿ, ಭಾರತ ಮೈಯೆಲ್ಲ ಜುಮ್ಮನತ್ತಲ್ಲ, ನಮ್ಮ ಭಾರತ ದೇಶ ಹೆಂಗಿದೆ ಅಂತ ಹೇಳಿ. ಇದನ್ನ ಪರ್ಯಾಯ ದ್ವೀಪ ಅಂತಾನು ಕರೀತಾರ, ಉಪಖಂಡನು ಅಂತ ಕರೀತಾರ. ಉಪಖಂಡ ಅಂತ ಯಾಕೆ ಕರೀತಾರ ಅಂದ್ರೆ ಒಂದು ಖಂಡದಲ್ಲಿ ಅಥವಾ ಎಲ್ಲಾ ಖಂಡಗಳಲ್ಲಿರುವ ವಾಯುಗುಣ ಆಗಲಿ, ಸಂಪನ್ಮೂಲಗಳಾಗ್ಲಿ, ಪ್ರಾಣಿ ವರ್ಗ, ಸಸ್ಯ ವರ್ಗ ಎಲ್ಲಾನು ಏನಾಗತ್ತ ನಮ್ಮ ದೇಶದಲ್ಲಿ ಮಾತ್ರ ಕಂಡು ಬರುತ್ತೆ. ಅದಕ್ಕೋಸ್ಕರ ನಮ್ಮ ಇದನ್ನ ಏನಂತ ಕರಿತೀವಿ? ಉಪಖಂಡ ಅಂತ ಕರಿತೀವಿ. ಅದಕ್ಕೋಸ್ಕರನೇ ಬೇರೆಯವ್ರ ಕಣ್ ಹಾಕ್ತಾರ. ನಮ್ಮ ಹತ್ರ ಜಾಸ್ತಿ ಇತ್ತು ಸಂಪನ್ಮೂಲ, ಸಂಪತ್ ಜಾಸ್ತಿ ಇತ್ತು ಅಂದ್ರೇನೆ ಕಳ್ಳರು ಕಣ್ ಹಾಕ್ತಾರಲ್ಲ. ಸೊ ಅದೇ ತರ ಯುರೋಪಿಯನ್ನರು ನಮ್ಮ ದೇಶದ ಮೇಲೆ ಕಣ್ ಹಾಕ್ತಾರ. ನೋಡ್ರಿ, ಯುರೋಪ್ ಖಂಡ ಅಂತ ಬಂದಾಗ ನಾವು ಮ್ಯಾಪ್ ರೀಡಿಂಗ್ ಅನ್ನ ನಾವು ಮಾಡ್ತಾ ಹೋಗೋಣ. ಫಸ್ಟ್ ಏನಂತ ಹೇಳ್ತೀವಿ? 6ನೇ ಸ್ಥಾನದಲ್ಲೈತೆ. ಆಮೇಲೆ ಇನ್ನೊಂದು 2ನೇ ಅತಿ ಚಿಕ್ಕ ಖಂಡ. ಸೊ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ, ಆಸ್ಟ್ರೇಲಿಯಾ.
ನೋಡ್ರಿ ಇದರದ್ದು ರೇಖಾಂಶ ಮತ್ತು ಅಕ್ಷಾಂಶಗಳು ಯಾವ ಯಾವ ರೇಖಾಂಶ ಅಕ್ಷಾಂಶಗಳ ನಡುವೆ ಹಂಚಿ ಹೋಗೈತೆ ಅಂತ ಬಂದಾಗ ರೇಖಾಂಶಗಳ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗತ್ತ 10 ಡಿಗ್ರಿ ಪಶ್ಚಿಮದಿಂದ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವದವರೆಗೆ 60 ಡಿಗ್ರಿ ಪೂರ್ವ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಏನಾಗೈತೆ ಹಂಚಿಕೊಂಡೈತೆ. ಅದೇ ತರ ಅಕ್ಷಾಂಶಗಳನ್ನ ನೋಡ್ರಿ ಕೆಳಗಡೆ ಈ ಪ್ಲೇಸ್ ಅಲ್ಲಿ ನೋಡ್ರಿ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಏನಾಗೈತೆ ಯುರೋಪ್ ಖಂಡ ಹಂಚಿ ಹೋಗೈತೆ. ಸೊ ಇದು ಭಾರತಕ್ಕಿಂತ 3 ಪಟ್ಟು ಜಾಸ್ತಿ ದೊಡ್ಡದೈತೆ. ನೋಡ್ರಿ ಭೌಗೋಳಿಕ ಲಕ್ಷಣಗಳು ಅಂತ ಬಂದಾಗ ಯಾವ ಯಾವ ಸಾಗರಗಳಿಂದ ಪರ್ವತಗಳಿಂದ ಇದು ಸುತ್ತುವರೆದೈತೆ ನೋಡ್ರಿ. ನಮ್ಮ ಭಾರತ ಅಂತ ಬಂದಾಗ ಸೊ ಉತ್ತರಕ್ಕೆ ಹಿಮಾಲಯಗಳು, ದಕ್ಷಿಣಕ್ಕೆ ಅಂತ ಬಂದಾಗ ಸಮುದ್ರಗಳು, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಅರಾವಳಿ ಬೆಟ್ಟಗಳು, ಮರುಭೂಮಿ, ಈಶಾನ್ಯ ರಾಜ್ಯದ ಪರ್ವತಗಳು ಅಂತ ಹೇಳ್ತೀವಿ. ಸೇಮ್ ಅದೇ ತರ ಇಲ್ಲಿ ನೋಡ್ರಿ ಈ ಪ್ಲೇಸ್ ಅಲ್ಲಿ ಮೇಲ್ಗಡೆ ಪ್ಲೇಸ್ ಅಲ್ಲಿ ಆರ್ಕ್ಟಿಕ್ ಓಷಿಯನ್ ಕಂಡು ಬರುತ್ತೆ. ಯಾವುದು ಆರ್ಕ್ಟಿಕ್ ಓಷಿಯನ್. ಸೊ ಅದೇ ತರ ನೋಡ್ರಿ ಸೊ ಈ ಪ್ರದೇಶದಲ್ಲಿ ಯಾವ ಓಷಿಯನ್ ಕಂಡು ಬರುತ್ತೆ ಎಸ್ ಶೇಪ್ ಅಲ್ಲಿ ಅಟ್ಲಾಂಟಿಕ್ ಓಷಿಯನ್, ಅಟ್ಲಾಂಟಿಕ್ ಸಾಗರ ಕಂಡು ಬರುತ್ತೆ. ಅದೇ ತರ ನೋಡ್ರಿ ಈ ಪ್ಲೇಸ್ ಅಲ್ಲಿ ಕಂಡು ಬರುವ ಒಂದು ಸಮುದ್ರ ಮೆಡಿಟರೇನಿಯನ್ ಸಮುದ್ರ. ಅದೇ ತರ ನೋಡ್ರಿ ಯುರೋಪ್ ಮತ್ತು ಏಷ್ಯಾಗಳ ನಡುವಿನ ಬೌಂಡ್ರಿಗಳಾಗಿದ್ದು ಯಾವ್ಯಾವು ಯೂರಲ್ಸ್ ಪರ್ವತ, ಆಮೇಲೆ ಕ್ಯಾಸ್ಪಿಯನ್ ಸಿ ಈ ಪ್ರದೇಶದಲ್ಲಿ ಬರುತ್ತೆ ಕ್ಯಾಸ್ಪಿಯನ್ ಸಿ, ಆಮೇಲೆ ಬ್ಲ್ಯಾಕ್ ಸಮುದ್ರ, ಕಪ್ಪು ಸಮುದ್ರ ಅಂತ ಹೇಳ್ತೀವಿ. ಇವೇನಂತ ಹೇಳಿದ್ರೆ ಯುರೋಪ್ ಅನ್ನ ಸುತ್ತುವರೆದಿರುವ ಭೌಗೋಳಿಕ ಲಕ್ಷಣಗಳು, ನೀರಿನ ಜಲಭಾಗಗಳು ಮತ್ತು ಭೂಭಾಗಗಳು ಅಂತ ಹೇಳ್ತೀವಿ. ನೋಡ್ರಿ ಯುರೋಪ್ ಇದು, ಆಮೇಲೆ ಈ ಕಡೆ ಬರುತ್ತಾ ನೆಕ್ಸ್ಟ್ ರಷ್ಯಾ ಅದರ ಪೂರ್ವಕ್ಕೆ. ಸೊ ಇವುಗಳ ನಡುವಿನ ಗಡಿ ರೇಖೆಗಳು ಯಾವ್ಯಾವು ಯೂರಲ್ಸ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರ ಗಡಿ ರೇಖೆಗಳು ಅಂತ ಹೇಳ್ತೀವಿ. ಕ್ಯಾಸ್ಪಿಯನ್ ಸಮುದ್ರವನ್ನ ನಾವೇನಂತ ಹೇಳ್ತೀವಿ ಪ್ರಪಂಚದ ಅತಿ ದೊಡ್ಡ ಸರೋವರ. ಎರಡನೇ ಅತಿ ದೊಡ್ಡ ಸರೋವರ ಸುಪೀರಿಯರ್ ಅಂತ ಹೇಳ್ತೀವಿ. ಉತ್ತರ ಅಮೆರಿಕಾದ ಸುಪೀರಿಯರ್ ಇದೊಂದು ಅತಿ ದೊಡ್ಡ ಫ್ರೆಶ್ ವಾಟರ್ ಅಂತ ಹೇಳ್ತೀವಿ, ಸಿಹಿ ನೀರಿನ ಸರೋವರ, ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಅದೇ ತರ ಇಲ್ಲಿ ನೆನ್ಪಿಟ್ಕೊಡ್ರಿ ಯುರೋಪ್ ಖಂಡದ ಅತಿ ದೊಡ್ಡ ಸರೋವರ ಯಾವುದು ಈ ಪ್ರದೇಶದಲ್ಲಿ ಕಂಡು ಬರುತ್ತಾ ಲಡೋಗಾ ಸರೋವರ ಅಂತ ಹೇಳ್ತೀವಿ. ಲಡೋಗಾ ಸರೋವರ ಯುರೋಪ್ ಖಂಡದ ಅತಿ ದೊಡ್ಡ ಸರೋವರವಾಗೈತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಯಾವ ಯಾವ ಸಮುದ್ರಗಳು ಜಲಭಾಗಗಳು ಯುರೋಪ್ ಖಂಡವನ್ನ ಸುತ್ತುವರೆದಿದಾವ. ಈ ಪ್ರದೇಶದಲ್ಲಿ ಒಂದು ಸಮುದ್ರ ಕಂಡು ಬರುತ್ತೆ, ಅದನ್ನ ನಾವು ಬೆರೆಂಟ್ ಸಮುದ್ರ ಅಂತ ಕರಿತೀವಿ, ಬೆರೆಂಟ್ ಸಮುದ್ರ. ಅದೇ ತರ ನೋಡ್ರಿ ಮುಂದ್ ಬರೀ ಮ್ಯಾಪ್ ಅಲ್ಲಿ ನೋಡ್ರಿ ಸೊ ಈ ಪ್ರದೇಶದಲ್ಲಿ ಕಂಡು ಬರೋದನ್ನ ನಾರ್ವೇಯನ್ ಸಮುದ್ರ ಅಂತ ಕರಿತೀವಿ, ನಾರ್ವೇಯನ್ ಸಮುದ್ರ. ಸೊ ಅದ್ರ ಕೆಳಗಡೆ ಈ ಪ್ರದೇಶದಲ್ಲಿ ನೋಡ್ರಿ ಈ ಸಮುದ್ರ ಯಾವುದು ನಾರ್ತ್ ಸಿ, ಉತ್ತರ ಸಮುದ್ರ ಅಂತ ಕರಿತೀವಿ, ಉತ್ತರ ಸಮುದ್ರ. ಸೊ ಅದ್ರ ಕೆಳಗಡೆ ನೋಡ್ರಿ ಈ ಪ್ರದೇಶದಲ್ಲಿ ಒಂದು ಕೊಲ್ಲಿ ಕಂಡು ಬರುತ್ತಾ. ಸೊ ಯಾವ ಕೊಲ್ಲಿ ಬೇ ಆಫ್ ಬಿಸ್ಕೆ ಅಂತ ಹೇಳ್ತೀವಿ, ಬಿಸ್ಕೆ ಕೊಲ್ಲಿ, ಬೇ ಆಫ್ ಬಿಸ್ಕೆ. ಸೊ ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಯಾವ್ದು ಕಂಡು ಬರುತ್ತೆ ಅಂತ ಹೇಳಿದ್ವಿ ಮೆಡಿಟರೇನಿಯನ್ ಸಮುದ್ರ ಕಂಡು ಬರುತ್ತೆ ಅಂತ ಹೇಳಿದ್ವಿ. ಬಟ್ ಅದರಲ್ಲಿ ತುಂಬಾ ಸಮುದ್ರಗಳಿದಾವ, ಬೇರೆ ಬೇರೆ ಸಮುದ್ರಗಳಿದಾವ. ಸೊ ಈ ಪ್ರದೇಶದಲ್ಲಿ ಫಸ್ಟ್ ಒನ್ ಕಂಡು ಬರುತ್ತಾ. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ನಾವು ಏನಂತ ಕರಿತೀವಿ ಲಿಗೂರಿಯನ್ ಸಮುದ್ರ. ಇವುಗಳನ್ನ ಮೇಲೆ ಕ್ವಶನ್ ನಿಮ್ಗೆ ಕೇಳಿದಾರೆ, ನಾನು ಯಾವ ಕ್ವಶನ್ಸ್ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಲಿಗೂರಿಯನ್ ಸಮುದ್ರ. ಸೊ ಅದೇ ತರ ನೋಡ್ರಿ ಕೆಳಗಡೆ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ಏನಂತ ಕರಿತೀವಿ ಟೈರೇನಿಯನ್ ಸಮುದ್ರ. ಸೊ ನೋಡ್ರಿ ಈ ಪ್ರದೇಶದಲ್ಲಿ ಒಂದು ಕಂಡು ಬರುತ್ತಾ ಸಮುದ್ರ, ಇದನ್ನ ಅಡ್ರಿಯಾಟಿಕ್ ಸಮುದ್ರ ಅಂತ ಕರಿತೀವಿ, ಅಡ್ರಿಯಾಟಿಕ್ ಸಮುದ್ರ. ಸೊ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ಅಯೋನಿಯನ್ ಸಮುದ್ರ ಅಂತ ಕರಿತೀವಿ, ಅಯೋನಿಯನ್ ಸಮುದ್ರ. ಸೊ ಅದೇ ತರ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ಅಗೇಯನ್ ಸಮುದ್ರ ಅಂತ ಕರಿತೀವಿ. ಈ ಕಡೆ ಬರೀತೀನಿ ನೋಡ್ರಿ ಅಗೇಯನ್ ಸಮುದ್ರ. ಸೊ ಏನಂದ್ರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡು ಬರುವ ಸಮುದ್ರಗಳು ಲಿಗೂರಿಯನ್, ಆಮೇಲೆ ಟರೇನಿಯನ್, ಅಡ್ರಿಯಾಟಿಕ್, ಅಯೋನಿಯನ್, ಅಗೇಯನ್ ಸಮುದ್ರಗಳು. ಸೊ ಅದೇ ತರ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದ್ 2-3 ಸಮುದ್ರಗಳು ಕಂಡು ಬರ್ತಾವ. ಸೊ ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ನಾವೇನಂತ ಕರಿತೀವಿ ಕಪ್ಪು ಸಮುದ್ರ ಅಂತ ಕರಿತೀವಿ, ಕಪ್ಪು ಸಮುದ್ರ. ಸೊ ಅದೇ ತರ ನೋಡ್ರಿ ಇಲ್ಲಿ ಮೇಲ್ಗಡೆ ಈ ಪ್ರದೇಶದಲ್ಲಿ ಕಂಡು ಬರುವ ಸಮುದ್ರವನ್ನ ನಾವೇನಂತ ಕರಿತೀವಿ ಅಜೋವಾ ಸಮುದ್ರ ಅಂತ ಕರಿತೀವಿ, ಅಜೋವಾ ಸಮುದ್ರ.
ಸೊ ಅದೇ ತರ ನೋಡ್ರಿ ಇಲ್ಲಿ ಈ ಪ್ಲೇಸ್ ಅಲ್ಲಿ ಒಂದು ಕಂಡು ಬರುತ್ತೆ ನೋಡ್ರಿ, ಇಲ್ಲೊಂದಿದೆ ಚಿಕ್ಕದಾಗಿದೆ. ಈ ಸಮುದ್ರವನ್ನ ನಾವೇನಂತ ಕರಿತೀವಿ, ಮರ್ಮರ ಸಮುದ್ರ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಇವುಗಳನ್ನ ನೆನ್ಪಿಟ್ಕೊಡ್ರಿ, ಯಾಕಂತ ನಾನು ಹೇಳ್ತೀನಿ ಆಮೇಲೆ. ಮರ್ಮರ ಸಮುದ್ರ. ಆಮೇಲೆ ಇಲ್ಲೊಂದಿದೆ ನೋಡ್ರಿ, ಸಣ್ಣದಾಗಿರೋ ಜಲಮಾರ್ಗ ಕಂಡು ಬರುತ್ತಾ. ಸೊ ಇದನ್ನ ನಾವೇನಂತ ಕರಿತೀವಿ, ಇಂಗ್ಲಿಷ್ ಚಾನಲ್ ಅಂತ ಕರಿತೀವಿ, ಇಂಗ್ಲಿಷ್ ಚಾನಲ್. ಸೊ ಅದೇ ತರ ನೋಡ್ರಿ, ಈ ಎರಡು ಪ್ರದೇಶಗಳ ನಡುವೆ, ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ನಡುವೆ ಒಂದು ಸಮುದ್ರ ಬರುತ್ತೆ, ಅದನ್ನ ಐರಿಷ್ ಸಮುದ್ರ ಅಂತ ಕರಿತೀವಿ, ಐರಿಷ್ ಸಮುದ್ರ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಒಂದೈತಿ ನೋಡ್ರಿ ಸಮುದ್ರ. ಸೊ ಈ ಪ್ರದೇಶದಲ್ಲಿ ಇಲ್ಲಿ, ಸೊ ಇದನ್ನ ನಾವು ಬಿಳಿ ಸಮುದ್ರ ಅಥವಾ ವೈಟ್ ಸಿ ಅಂತ ಕರಿತೀವಿ, ಬಿಳಿ ಸಮುದ್ರ ಅಂತ ಕರಿತೀವಿ. ಸೊ ಇವೇನಂತಂದ್ ಹೇಳಿದ್ರೆ ಜಲಭಾಗಗಳು, ತುಂಬಾ ಇಂಪಾರ್ಟೆಂಟ್ ಆಗಿರೋ ಜಲಭಾಗಗಳು. ಇವುಗಳ ಮೇಲೆ ಏನ್ ಮಾಡ್ತಾರಂದ್ರೆ, ಸೊ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಇಲ್ಲಿ ನೋಡ್ರಿ. ಸೊ ಇಲ್ಲೊಂದು ಜಲಸಂಧಿ ಕಂಡು ಬರುತ್ತೆ, ಎರಡು ಜಲಭಾಗಗಳನ್ನ ಸೇರಿಸೋದು ಒಂದು ಜಲಸಂಧಿ. ಸೊ ಯಾವ ಜಲಸಂಧಿ ಬರುತ್ತೆ ನೋಡ್ರಿ ಅಲ್ಲೇ ಮ್ಯಾಪ್ ಅಲ್ಲಿ, ಗಿಬ್ರಾಲ್ಟಾರ್ ಜಲಸಂಧಿ ಅಂತ ಹೇಳ್ತೀವಿ, ಗಿಬ್ರಾಲ್ಟಾರ್ ಜಲಸಂಧಿ. ಗಿಬ್ರಾಲ್ಟಾರ್ ಜಲಸಂಧಿಯು ಯಾವ ಎರಡು ಜಲಮಾರ್ಗಗಳನ್ನ ಸೇರಿಸುತ್ತೆ ಅಂತ ಕೇಳ್ತಾರೆ ಕ್ವಶನ್. ಒಂದು ಅಟ್ಲಾಂಟಿಕ್ ಓಷಿಯನ್, ಆಮೇಲೆ ಇನ್ನೊಂದು ಮೆಡಿಟರೇನಿಯನ್ ಸಮುದ್ರವನ್ನ ಸೇರಿಸುತ್ತ ಅಂತ ಫಸ್ಟ್ ಕ್ವಶನ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರ, ಗಿಬ್ರಾಲ್ಟಾರ್ ಜಲಸಂಧಿಯು ಯಾವ ಎರಡು ದೇಶಗಳ ಮಧ್ಯೆ ಐತೆ ಅಂತ ಕೇಳ್ತಾರ. ಯಾವ ಎರಡು ದೇಶಗಳ ಮಧ್ಯೆ, ಇಲ್ಲೇನ ನೋಡ್ರಿ, ಸ್ಪೇನ್ ಮತ್ತು ಮೊರಾಕೋ ದೇಶಗಳ ನಡುವೆ ಕಂಡು ಬರುತ್ತ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗ್ತಾವ, ನೆನ್ಪಿಟ್ಕೊಡ್ರಿ. ಆಮೇಲೆ ಇಲ್ಲೊಂದು ಕ್ವಶನ್ ಕೇಳ್ತಾರ ನೋಡ್ರಿ, ಇಂಗ್ಲಿಷ್ ಚಾನಲ್ ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತ. ಒಂದು ಇಂಗ್ಲೆಂಡ್ ದೇಶ ಮತ್ತು ಇನ್ನೊಂದು ಫ್ರಾನ್ಸ್ ದೇಶಗಳ ನಡುವೆ ಕಂಡು ಬರುತ್ತ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ನಾನು ಆಗ್ಲೇ ಹೇಳಿದೆ ಕ್ಲಾಸ್ ಸ್ಟಾರ್ಟ್ ಆದಾಗ, ಇದೇ ಇಸ್ತಾನ್ಬುಲ್, ಕಾನ್ಸ್ಟಾಂಟಿನೋಪಲ್, ಇದೇ ಏನ್ ಮಾಡ್ತಾರ ಆಟೋಮನ್ ಟರ್ಕಲ್ಲಿ ವಶಪಡಿಸಿಕೊಂಡೋದ್ರಿಂದ ಸೊ ಇಲ್ಲಿ ರೂಟ್ ಬಂದ್ ಆಗಿಬಿಡುತ್ತೆ. ಉಳಿದ ಕಡೆ ಏನಿರ್ತಾವ ಮೌಂಟೇನ್ಸ್ ಗಳಿರೋದ್ರಿಂದ ಯಾವುದೇ ತರದ್ದು ರೂಟ್ ಗಳು ಇರಂಗಿಲ್ಲ. ಸೊ ಇವಾಗಿನ ಇಸ್ತಾನ್ಬುಲ್ ಅಂತ ಹೇಳ್ತೀವಿ. ಇಲ್ಲೊಂದು ಜಲಸಂಧಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಈ ಜಲಸಂಧಿಯನ್ನ ನಾವೇನಂತ ಕರಿತೀವಿ, ಬಾಸ್ಪರಸ್ ಜಲಸಂಧಿ ಅಂತ ಕರಿತೀವಿ. ಬಾಸ್ಪರಸ್ ಜಲಸಂಧಿಯು ಯಾವ ಎರಡು ಜಲಭಾಗಗಳನ್ನ ಸೇರಿಸುತ್ತಾ. ಸೊ ಒಂದು ಬ್ಲಾಕ್ ಸಿ, ಕಪ್ಪು ಸಮುದ್ರ, ಇನ್ನೊಂದು ಮರ್ಮರ ಸಮುದ್ರ. ನಾನು ಆಗ್ಲೇ ಹೇಳಿದೀನಿ ನಿಮ್ಗೆ, ಮರ್ಮರ ಸಮುದ್ರ ಮತ್ತು ಬ್ಲಾಕ್ ಸಮುದ್ರವನ್ನ. ಇಲ್ಲೊಂದಿದೆ ನೋಡ್ರಿ ಜಲಮಾರ್ಗ ಈ ಪ್ರದೇಶದಲ್ಲಿ. ಸೊ ಇದನ್ನ ನಾವು ಸ್ಟ್ರೇಟ್ ಆಫ್ ಕರ್ಚ್ ಅಂತ ಹೇಳ್ತೀವಿ. ಕರ್ಚ್ ಜಲಸಂಧಿ ಯಾವ ಎರಡು ಜಲಭಾಗಗಳನ್ನ, ಸಿ ಆಫ್ ಅಜೋವಾ ಮತ್ತು ಕಪ್ಪು ಸಮುದ್ರವನ್ನ ಸೇರಿಸುತ್ತ. ಸೊ ಇದೇ ಪ್ರದೇಶದಲ್ಲಿ ಇಲ್ಲೊಂದು ನೋಡ್ರಿ, ಇಲ್ಲೊಂದು ದ್ವೀಪ ತರ ಇಲ್ಲೊಂದು ಕಂಡು ಬರುತ್ತೆ ನೋಡಿ, ಭೂಭಾಗ ಕಂಡು ಬರುತ್ತೆ. ಈ ಭೂಭಾಗವನ್ನ ನಾವು ಏನಂತ ಕರಿತೀವಿ, ಕ್ರಿಮಿಯಾ ಅಂತ ಕರಿತೀವಿ. ಇದ್ರ ಹೆಸರು ಕ್ರಿಮಿಯಾ. ಸೊ ಇದೊಂದು ವಿವಾದಿತ ಪ್ರದೇಶ, ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವೆ. ಅಲ್ಲಿ ಫೈರಿಂಗ್ ಕೂಡ ಆಗತ್ತ, ಯುದ್ಧಗಳು ಆಗೋ ಸಿಚುವೇಶನ್ ಕೂಡ ಬರುತ್ತೆ. ಕ್ರಿಮಿಯಾ ಪ್ರದೇಶದಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜಗಳ ಆಗ್ತಿರುತ್ತ. ಯಾವ ದೇಶಗಳ ನಡುವೆ, ಉಕ್ರೇನ್ ಮತ್ತು ರಷ್ಯಾ ದೇಶಗಳ ನಡುವೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಳ್ರಿ. ಸೊ ಅದೇ ತರ ನೋಡ್ರಿ, ಇದೇ ಪ್ರದೇಶದಲ್ಲಿ ಇಲ್ಲೊಂದು ಕಂಡು ಬರುತ್ತೆ ನೋಡ್ರಿ, ಸಿಸಿಲಿ ದ್ವೀಪ ಅಂತ ಹೇಳ್ತೀವಿ, ಸಿಸಿಲಿ ದ್ವೀಪ. ಸೊ ಇದೇನಂತಂದ್ ಹೇಳಿದ್ರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡು ಬರುತ್ತ. ಸೊ ಇಲ್ಲಿರೋ ಜಲಸಂಧಿ ಯಾವುದು, ಇಟಲಿ ಮತ್ತು ಸಿಸಿಲಿ ನಡುವಿನ ಜಲಸಂಧಿ ಯಾವ್ದು ಅಂತ ಕೇಳಿದಾರ, ಮೆಸ್ಸಿನಾ ಜಲಸಂಧಿ ಅಂತ ನೋಡ್ರಿ. ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಯಾವುದು, ಮೆಸ್ಸಿನಾ ಜಲಸಂಧಿ, ಮೆಸ್ಸಿನಾ ಜಲಸಂಧಿ ಸಿಸಿಲಿ ಮತ್ತು ಇಟಲಿಗಳ ನಡುವೆ ಕಂಡು ಬರುತ್ತೆ. ಸೊ ಆಮೇಲೆ ನೋಡ್ರಿ, ಮೆಡಿಟರೇನಿಯನ್ ಸಮುದ್ರದಲ್ಲಿ ಜ್ವಾಲಾಮುಖಿಗಳು ಕಂಡು ಬರ್ತಾವ, ಜಾಗೃತ ಜ್ವಾಲಾಮುಖಿಗಳು ಕಂಡು ಬರ್ತಾವ ಈ ಪ್ರದೇಶ ಮೆಡಿಟರೇನಿಯನ್ ಸಮುದ್ರದಲ್ಲಿ. ಫಸ್ಟ್ ಒಂದ್ ಕಂಡು ಬರುತ್ತಾ ಮೌಂಟ್ ಎಟ್ನಾ ಅಂತ ಹೇಳ್ತೀವಿ, ಎಟ್ನಾ ಜ್ವಾಲಾಮುಖಿ. ಸೊ ಇದೊಂದು ಜಾಗೃತ ಜ್ವಾಲಾಮುಖಿ. ಅದೇ ತರ ಇನ್ನೊಂದು ಬರುತ್ತಾ ಮೌಂಟ್ ವೆಸೂವಿಯಸ್ ಅಂತ ಹೇಳ್ತೀವಿ, ವೆಸೂವಿಯಸ್. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಜಾಗೃತ ಜ್ವಾಲಾಮುಖಿ. ಥರ್ಡ್ ಒನ್ ಇನ್ನೊಂದು ಕಂಡು ಬರುತ್ತಾ ಮೌಂಟ್ ಸ್ಟ್ರಾಂಬೋಲಿ. ಇದು ತುಂಬಾ ಇಂಪಾರ್ಟೆಂಟ್, ಮೌಂಟ್ ಸ್ಟ್ರಾಂಬೋಲಿ. ಇವು ಮೂರು ಏನಂದ್ರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡು ಬರುವ ಜಾಗೃತ ಜ್ವಾಲಾಮುಖಿಗಳು. ಸೊ ಇವು ಜ್ವಾಲಾಮುಖಿಗಳಾಗಿರೋದ್ರಿಂದ ಅಲ್ಲಿ ಪರ್ವತಗಳು ಉಂಟಾಗಿದಾವ. ಮೌಂಟ್ ಸ್ಟ್ರಾಂಬೋಲಿ ಕಂಟಿನ್ಯೂಸ್ ಆಗಿ ಜಾಗೃತವಾಗಿರೋದ್ರಿಂದ, ಅಲ್ಲಿ ಬೆಳಕು ಉಂಟಾಗೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರಿತೀವಿ. ಮೌಂಟ್ ಸ್ಟ್ರಾಂಬೋಲಿಯನ್ನ ಏನಂತ ಕರಿತೀವಿ, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಗಿಬ್ರಾಲ್ಟರ್ ಜಲಸಂಧಿಯನ್ನ ಏನಂತ ಕರಿತೀವಿ, ಮೆಡಿಟರೇನಿಯನ್ ಸಮುದ್ರದ ಕೀ ಅಂತ ಕರಿತೀವಿ. ಸೊ ಇವುಗಳನ್ನ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳಿದಾರ. ಅದೇ ತರ ನೋಡ್ರಿ, ಜಲಭಾಗಗಳು. ಸೊ ಈ ಪ್ರದೇಶದಲ್ಲಿ ಒಂದು ಸಮುದ್ರ ಕಂಡು ಬರುತ್ತೆ, ನಾನು ಆಗ್ಲೇ ಹೇಳಿಲ್ಲ, ಇದನ್ನ ನಾವೇನಂತ ಕರಿತೀವಿ, ಬಾಲ್ಟಿಕ್ ಸಮುದ್ರ ಅಂತ ಕರಿತೀವಿ, ಬಾಲ್ಟಿಕ್ ಸಮುದ್ರ. ಇದರ ಕರಾವಳಿಯಲ್ಲಿ ಕಂಡು ಬರುವ ದೇಶಗಳನ್ನ ನಾವು ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಆಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ.
ಸೊ ಅದಕ್ಕಿಂತ ಮುಂಚೆ ನೋಡ್ರಿ ಇಲ್ಲೇ ಇನ್ನೊಂದು ಪಾಯಿಂಟ್ ಬರುತ್ತಾ, ಭೌಗೋಳಿಕ ಲಕ್ಷಣಗಳು ಅಂತ ಬಂದಾಗ ಯುರೋಪ್ನ ಈ ಪ್ರದೇಶದಲ್ಲಿ ಕಂಡು ಬರುವ ಪರ್ವತಗಳು ತುಂಬಾ ಹಳೆಯ ಪರ್ವತಗಳಾಗಿದಾವ, ಹಳೆಯ ಪರ್ವತಗಳು, ಆಮೇಲೆ ಪುರಾತನ ಶಿಲೆಗಳಿಂದ ಕೂಡಿದವ. ಸೊ ಈ ಪರ್ವತಗಳಿಗೆ ನಾವೇನಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಪರ್ವತಗಳು ಅಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಪರ್ವತಗಳಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುವ ಪರ್ವತಗಳನ್ನ ಏನಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಪರ್ವತಗಳಂತ ಕರಿತೀವಿ. ಸೊ ಅದೇ ತರ ನೋಡ್ರಿ, ಇಲ್ಲೊಂದು ಪ್ರದೇಶ ಇದೆ, ಹೆಂಗ್ ಡೆಕ್ಕನ್ ಪ್ಲೇಟ್ಯೂ ಅಂತ ಇದೆ ನಮ್ದು ದಕ್ಕನ್ ಪ್ರಸ್ಥಭೂಮಿ, 3 ಕಡೆಯಿಂದ ಏನಿದೆ ನೀರ್ ಕೂಡ್ಕೊಂಡೈತೆ, ಒಂದ್ ಕಡೆ ಜಲಭಾಗ ಕೂಡ್ಕೊಂಡೈತೆ. ಅದೇ ತರ ನೋಡ್ರಿ, ಈ ಸುತ್ತು ಕಡೆ ಏನ್ ಮಾಡೈತೆ, ನೀರಿನಿಂದ ಕೂಡ್ಕೊಂಡೈತೆ. ಸೊ ಇದು ಒಂದ್ ಕಡೆ ಜಲಭಾಗ ಕೂಡೋದ್ರಿಂದ ಇದನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾವ ಪರ್ಯಾಯ ದ್ವೀಪ, ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ ಅಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ. ಇಲ್ಲಿ ಕಂಡು ಬರೋ ಪರ್ವತಗಳು ಸ್ಕ್ಯಾಂಡಿನೇವಿಯನ್ ಪರ್ವತಗಳು. ಸೊ ಇವುಗಳ ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಬರ್ತಾವ, ನೆನ್ಪಿಟ್ಕೊಡ್ರಿ. ಸೊ ನೀವು ಇಷ್ಟು ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ PC ಅಲ್ಲ, PSI ಇದ್ದವರು PSI ಎಕ್ಸಾಮ್ ಬರೀತೀರಿ, PSI ಎಕ್ಸಾಮ್ ಇದ್ದವರು KAS ಎಕ್ಸಾಮ್ ಪ್ರಿಪೇರ್ ಆಗೋಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ನಾವು ಡೀಟೇಲ್ ಆಗಿ ಅರ್ಥಪೂರ್ಣವಾಗಿ ಆಮೇಲೆ ಸೊ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಯಾವ್ದು ಟಫ್ ಇಲ್ಲ, ಎಲ್ಲವೂ ಈಸಿನೇ. ನೋಡ್ರಿ, ಕರೆಕ್ಟ್ ಆಗಿ ಹುಡುಕಾಡಕ್ ಹೋದ್ರೆ ದೇವರ ಸಿಗ್ತಾ ಅಂತಾನ, ಕರೆಕ್ಟ್ ಆಗಿ ಸ್ಟಡಿ ಮಾಡ್ರೆ ಜಾಬ್ ಸಿಗಂಗಿಲ್ಲ ನಮಗ್. ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸೊ ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಸ್ಕ್ಯಾಂಡಿನೇವಿಯನ್ ಪರ್ವತಗಳಲ್ಲಿ ಒಂದು ಪರ್ವತ ಕಂಡು ಬರುತ್ತಾ, ಗೋಲ್ಡ್ ಪಿಗೆನ್ ಅಂತ ಹೇಳ್ತೀವಿ, ಗೋಲ್ಡ್ ಪಿಗೆನ್. ಸೊ ಇದು ಈ ಪ್ರದೇಶದಲ್ಲಿ ಕಂಡು ಬರುವ ಎತ್ತರದ ಪರ್ವತವಾಗೈತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಯಾಕೆ ಇದ್ರದ್ದು ಹೈಟ್ ಏನಕ್ಕೆ ಕಡಿಮೆ ಇದಾವ, ಎತ್ತರ ಏನಕ್ಕೆ ಕಡಿಮೆ ಐತೆ, ಯಾಕಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮದಿಂದ ಕೂಡಿರೋದ್ರಿಂದ, ಹಿಮದಿಂದ ಕೂಡಿರುತ್ತ. ಆಮೇಲೆ ಹಿಮದಿಂದ ಏನಾಗತ್ತ, ಸವಕಳಿ ಉಂಟಾಗತ್ತ. ಸವಕಳಿ ಉಂಟಾಗೋದ್ರಿಂದ ಏನಾಗತ್ತ ಅಲ್ಲಿ, ಸೊ ಎಲ್ಲ ಮಣ್ಣನ್ನ ಕಲ್ಲುಗಳನ್ನ ಏನ್ ಮಾಡತ್ತ, ಸವಕಳಿ ಉಂಟು ಮಾಡಿ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಏನಾಗೈತೆ, ಇಲ್ಲಿರೋದು ಹೈಟು ತುಂಬಾ ಕಡಿಮೆ ಆಗೈತ. ಸೊ ನೋಡ್ರಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವ್ಯಾವ ಅಂತಂದ್ ಕೇಳ್ತಾರ. ಸೊ ಒಂದು 4 ದೇಶಗಳನ್ನ ಸೇರಿಸಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಯಾವ್ಯಾವ ನೋಡ್ರಿ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಆಮೇಲೆ ಐಸ್ಲ್ಯಾಂಡ್ ಅನ್ನ ಸೇರಿಸ್ಬಿಟ್ಟು ಏನು ಅಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಇವುಗಳನ್ನ ನಿಮ್ ಕ್ವಶನ್ ಕೇಳಿದಾರ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವ್ಯಾವ ಅಂತ ಕೇಳಿದಾರ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಸೊ ನೋಡ್ರಿ, ಇದು ಸ್ಕ್ಯಾಂಡಿನೇವಿಯನ್ ಪ್ರದೇಶ ಆಗಿರೋದ್ರಿಂದ ಅಲ್ಲಿರೋ ದೇಶಗಳನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಅದೇ ತರ ಇನ್ನೊಂದು ಪಾಯಿಂಟ್ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುವ ದೇಶವಾದ ನಾರ್ವೆ, ನಾರ್ವೆ ದೇಶ ಕಂಡು ಬರುತ್ತಾ ನೋಡ್ರಿ, ಅಲ್ಲೇ ಅದೇ ಪ್ರದೇಶದಲ್ಲಿ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ನಾರ್ವೆ ಕಂಡು ಬರುತ್ತಾ. ಇಲ್ಲಿರುವ ಕರಾವಳಿ ಪ್ರದೇಶವನ್ನ ನಾವೇನಂತ ಕರಿತೀವಿ, ಪಿಯರ್ಡ್ ಕರಾವಳಿ ಅಂತ ಕರಿತೀವಿ, ಪಿಯರ್ಡ್ ಕರಾವಳಿ. ಸೊ ಇದಕ್ಕೆ ಡಿಫ್ರೆಂಟ್ ಆಗಿ ನೇಮ್ ಯಾಕೆ ಕೊಟ್ರ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ಭೂ ಪ್ರದೇಶ ಇರುತ್ತೆ, ಇಲ್ಲಿ ಏನಿರುತ್ತ, ನೀರಿರುತ್ತ. ಸೊ ಈ ಪ್ರದೇಶದಲ್ಲಿ ಹಿಮದಿಂದ ಏನಾಗತ್ತ, ಸವಕಳಿ ಉಂಟಾಗಿ ಯು ಶೇಪ್ ಏನಾಗ್ತಾವ, ಕಣಿವೆಗಳು ಉಂಟಾಗ್ತಾವ. ಹಿಮ ನದಿಯಿಂದ ಏನಾಗ್ತಾವ, ಯು ಶೇಪ್ ಕಣಿವೆಗಳು ಉಂಟಾಗ್ತಾವ. ಈ ಯು ಶೇಪ್ ಗಳಲ್ಲಿ ಸಮುದ್ರದ ನೀರ್ ಬಂದ್ ಸೇರೋದ್ರಿಂದ ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಯು ಶೇಪ್ ಕಣಿವೆಗಳಿದಾವ, ಅದ್ರಲ್ಲಿ ಸಮುದ್ರ ನೀರ್ ಬಂದ್ ಸೇರೋದ್ರಿಂದ ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪಿಯರ್ಡ್ ಕರಾವಳಿ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಪಿಯರ್ಡ್ ಕರಾವಳಿ ಅಂತ ಕರಿತೀವಿ. ಸೊ ನೋಡಿ, ಹಿಮ ನದಿಯಿಂದ ಯು ಶೇಪ್ ಕಣಿವೆಗಳು ಉಂಟಾಗ್ತಾವ, ನದಿಗಳಿಂದ ವಿ ಶೇಪ್ ಕಣಿವೆಗಳು ಉಂಟಾಗ್ತಾವ. ಅದೇ ತರ ಇನ್ನೊಂದು ಪಾಯಿಂಟ್ ನಾವು ಹೇಳ್ತೀವಿ, ಬೆಟ್ಟ ಗುಡ್ಡಗಳಲ್ಲಿ ನದಿಗಳು ಹರಿತಾ ಇದ್ರೆ ಈ ಪ್ರದೇಶದಲ್ಲಿ ಯಾವ ತರ ಕಣಿವೆಗಳು ಉಂಟಾಗ್ತಾವ, ಐ ಶೇಪ್ ಕಣಿವೆಗಳು ಉಂಟಾಗ್ತಾವ. ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ, ನೆನ್ಪಿಟ್ಕೊಡ್ರಿ. ಸೊ ಅದೇ ತರ ನೋಡ್ರಿ, ನಾವು ಪರ್ಯಾಯ ದ್ವೀಪ ಅಂತ ಹೇಳಿದೀವಿ, ಇದೊಂದು ಪರ್ಯಾಯ ದ್ವೀಪ. ಅದೇ ತರ ಇನ್ನೊಂದು ನೋಡ್ರಿ, ಸೊ ಈ ಪ್ರದೇಶದಲ್ಲಿ ಒಂದು ಪರ್ಯಾಯ ದ್ವೀಪ ಕಂಡು ಬರುತ್ತೆ. ಇನ್ನು ಈ 3 ಕಡೆಯಿಂದ ನೀರ್ ಆವೃತವಾಗೈತೆ, ಒಂದ್ ಕಡೆ ಭೂಮಿ ಆವೃತವಾಗೈತೆ. ಸೊ ಈ ಪರ್ಯಾಯ ದ್ವೀಪಕ್ಕೆ ನಾವೇನಂತ ಕರಿತೀವಿ, ಐಬೇರಿಯನ್ ಪರ್ಯಾಯ ದ್ವೀಪ, ಐಬೇರಿಯನ್ ಪರ್ಯಾಯ ದ್ವೀಪ. ಸೊ ಇದು ನೋಡ್ರಿ, 3 ಕಡೆಯಿಂದ ನೀರು, ಒಂದ್ ಕಡೆ ಭೂಭಾಗ, ಐಬೇರಿಯನ್ ಪರ್ಯಾಯ ದ್ವೀಪ ಅಂತ ಕರಿತೀವಿ, ಪೆನಿನ್ಸುಲಾ ಅಂತ ಕರಿತೀವಿ. ಐಬೇರಿಯನ್ ಕಂಟ್ರೀಸ್ ಯಾವ್ಯಾವ ಅಂತ ಕೇಳ್ತಾರ, ಒಂದು ಪೋರ್ಚುಗಲ್, ಇನ್ನೊಂದು ಸ್ಪೇನ್. ಈ 2 ದೇಶಗಳನ್ನ ಐಬೇರಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿ ಒಂದ್ ಕಂಡು ಬರುತ್ತೆ. ಯಾವ ಪರ್ವತ ಶ್ರೇಣಿ, ಕ್ಯಾಂಟೇಬ್ರಿಯನ್ ಪರ್ವತ ಶ್ರೇಣಿ, ಕ್ಯಾಂಟೇಬ್ರಿಯನ್ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ, ಕ್ಯಾಂಟೇಬ್ರಿಯನ್ ಪರ್ವತ ಶ್ರೇಣಿ. ನೀವು ಇದ್ರ ಸ್ಟಡಿ ಮಾಡುವಾಗ ಮ್ಯಾಪ್ ಗಳನ್ನ ಹಾಕಿ ಸ್ಟಡಿ ಮಾಡ್ತಾ ಹೋಗ್ರಿ, ಇಲ್ಲ ಅಂತಂದ್ರೆ ಹೇಳಿದ್ರೆ ಅರ್ಥ ಆಗಲ್ಲ.
ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಪಾಯಿಂಟ್. ಸೊ ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಕ್ಯಾಸ್ಕಸ್ ಮೌಂಟೇನ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಕ್ಯಾಸ್ಕಸ್ ಮೌಂಟೇನ್ ಪರ್ವತ ಶ್ರೇಣಿ ಅಥವಾ ಕ್ಯಾಸ್ಕಸ್ ಪರ್ವತ ಶ್ರೇಣಿ ಬರುತ್ತೆ. ಕ್ಯಾಸ್ಕಸ್ ಪರ್ವತ ಶ್ರೇಣಿ. ಈ ಪ್ರದೇಶದಲ್ಲಿ ಕಂಡು ಬರುವ ಒಂದು ಎತ್ತರದ ಪರ್ವತ ಯಾವ್ದಂದ್ರೆ ಎಲ್ಬ್ರಸ್ ಪರ್ವತ. ಇದು ಏನಂತಂದ್ ಹೇಳಿದ್ರೆ ಯುರೋಪ್ ಖಂಡದ ಅತಿ ಎತ್ತರದ ಪರ್ವತವಾಗೈತೆ. ಎಲ್ಬ್ರಸ್ ಪರ್ವತ ಯುರೋಪ್ ಖಂಡದ ಅತಿ ಎತ್ತರದ ಪರ್ವತವಾಗೈತೆ. ಅದೇ ತರ ಇಲ್ಲಿ ಯುರಲ್ಸ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಇದು ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವಿನ ನೈಸರ್ಗಿಕ ಗಡಿ ರೇಖೆ ಆಗೈತೆ. ಸೊ ನೋಡ್ರಿ ನೆಕ್ಸ್ಟ್. ಸೊ ಈ ಪ್ರದೇಶದಲ್ಲಿ ಒಂದು ಪರ್ವತ ಕಂಡು ಬರುತ್ತಾ. ಇದನ್ನ ನಾವೇನಂತ ಕರಿತೀವಿ, ಬ್ಲಾಕ್ ಫಾರೆಸ್ಟ್ ಅಂತ ಕರಿತೀವಿ. ಬ್ಲಾಕ್ ಫಾರೆಸ್ಟ್ ಅಂದ್ರೆ ಅರಣ್ಯ ಅಲ್ಲ. ಬ್ಲಾಕ್ ಫಾರೆಸ್ಟ್ ಅನ್ನೋದು ಒಂದು ಪರ್ವತ ಶ್ರೇಣಿ. ಜರ್ಮನಿಯಲ್ಲಿ ಕಂಡು ಬರುತ್ತೆ. ಇಲ್ಲಿ ಅತಿ ಹೆಚ್ಚು ಗಿಡಗಳಿರೋದ್ರಿಂದ ಅಲ್ಲಿ ಕಲರ್ ಏನಾಗುತ್ತೆ, ಒಂದ್ ಸ್ವಲ್ಪ ಕತ್ಲಾಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ಲಾಕ್ ಫಾರೆಸ್ಟ್ ಅಂತ ಕರಿತೀವಿ. ಅದೇ ತರ ಈ ಪ್ರದೇಶದಲ್ಲಿ ನೋಡ್ರಿ ಇನ್ನೊಂದು ಕಂಡು ಬರುತ್ತಾ ಪರ್ವತ ಶ್ರೇಣಿ, ಆಲ್ಪ್ಸ್ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ. ಆಲ್ಪ್ಸ್ ಪರ್ವತ ಶ್ರೇಣಿ ತುಂಬಾ ಇಂಪಾರ್ಟೆಂಟ್. ಸೊ ಈ ಪರ್ವತ ಶ್ರೇಣಿಯಲ್ಲಿರುವ ಒಂದು ದೇಶಕ್ಕೆ ಎಲ್ರು ಏನ್ ಮಾಡ್ತಾರ ಅಂದ್ರೆ ಹನಿಮೂನ್ಗೆ ಹೋಗ್ತಾರೆ. ಯಾವ್ದು? ಸ್ವಿಟ್ಜರ್ಲ್ಯಾಂಡ್ ಹನಿಮೂನ್ಗೆ ಹೋಗ್ತಾರ. ಯಾಕಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಚಳಿ ಇರೋದ್ರಿಂದ. ಸೊ ನೆಕ್ಸ್ಟ್ ನೋಡ್ರಿ, ನಾವ್ ಆಗ್ಲೇ ಹೇಳ್ತಾ ಇದ್ವಿ ಬಾಲ್ಟಿಕ್ ಸ್ಟೇಟ್ಸ್ ಅಂತ. ಇಲ್ಲಿ ಏನಂತ ಹೇಳಿದ್ರೆ ಬಾಲ್ಟಿಕ್ ಸಮುದ್ರ ಕಂಡು ಬರುತ್ತಾ. ಇದ್ರ ಕರಾವಳಿಯಲ್ಲಿರುವ ದೇಶಗಳನ್ನ ನಾವು ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಯಾವ ಬಾಲ್ಟಿಕ್ ಸ್ಟೇಟ್ಸ್ ಯಾವ್ಯಾವ ಅಂತ ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ಲಿಥುವೇನಿಯಾ, ಲ್ಯಾಟ್ವಿಯಾ, ಆಮೇಲೆ ಎಸ್ಟೋನಿಯಾ. ಈ 3 ದೇಶಗಳನ್ನ ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಲಿಥುವೇನಿಯಾ, ಲಾಟ್ವಿಯಾ ಮತ್ತು ಎಸ್ಟೋನಿಯಾವನ್ನ ಬಾಲ್ಟಿಕ್ ಸಮುದ್ರದ ಕರಾವಳಿಯಲ್ಲಿರೋದ್ರಿಂದ. ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಕಂಡುಬರುವ ದೇಶಗಳನ್ನ ಮೆಡಿಟರೇನಿಯನ್ ಮತ್ತು ಕಪ್ಪು ಸಮುದ್ರದ ಕರಾವಳಿಯಲ್ಲಿ ಕಂಡುಬರುವ ದೇಶಗಳನ್ನ ನಾವೇನಂತ ಕರಿತೀವಿ, ಬಾಲ್ಕನ್ ಸ್ಟೇಟ್ಸ್ ಅಂತ ಕರಿತೀವಿ. ಇದು ಬಾಲ್ಟಿಕ್, ಇದು ಬಾಲ್ಕನ್. ಸೊ ಬಾಲ್ಕನ್ ಸ್ಟೇಟ್ಸ್ ಗಳು ಯಾವ್ಯಾವು? ಯುಗೋಸ್ಲೋವಿಯಾ, ರುಮೇನಿಯಾ, ಆಮೇಲೆ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಗ್ರೀಸ್. ಸೊ ಆಮೇಲೆ ಇನ್ನೊಂದು ಕಂಟ್ರಿ ಬರುತ್ತಾ ಅಲ್ಬೇರಿಯಾ. ಯುಗೋಸ್ಲೋವಿಯಾ, ರುಮೇನಿಯಾ, ಗ್ರೀಸ್ ಮತ್ತು ಅಲ್ಬೇರಿಯಾವನ್ನ ನಾವು ಬಾಲ್ಕನ್ ಸ್ಟೇಟ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಬಾಲ್ಟಿಕ್ ಮತ್ತು ಬಾಲ್ಕನ್ ಸ್ಟೇಟ್ಸ್ ಗಳ ನಡುವೆ ಏನೇನು ವ್ಯತ್ಯಾಸ ಅಂತಂದು ಹೇಳಿ. ಬಾಲ್ಟಿಕ್ ಇದಕ್ಕ ಸಮುದ್ರದ ಹತ್ರ ಬಂದಿರೋದನ್ನ ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಬಂದಿರೋದನ್ನ ನಾವೇನಂತ ಕರಿತೀವಿ, ಬಾಲ್ಕನ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ನೆಕ್ಸ್ಟ್ ಪಾಯಿಂಟ್. ಯೂರಲ್ಸ್ ಪರ್ವತಗಳಾಯ್ತು. ಆಮೇಲೆ ಇಲ್ಲಿ ಹರಿಯುವ ನದಿಗಳಿಂದ ಏನಾಗ್ತಾವ ಅಂತಂದ್ ಹೇಳಿದ್ರೆ ಪ್ರಸ್ಥಭೂಮಿಗಳು ಉಂಟಾಗ್ತಾವ, ನದಿ ಮುಖಜ ಭೂಮಿಗಳು ಉಂಟಾಗ್ತಾವ. ತುಂಬಾ ಇಂಪಾರ್ಟೆಂಟ್ ನದಿಗಳನ್ನ ಅಷ್ಟಷ್ಟು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಯುರೋಪನ ಅತಿ ಉದ್ದವಾದ ನದಿ ಈ ಪ್ರದೇಶದಲ್ಲಿ ಹರಿಯುತ್ತ ಓಲ್ಗಾ ನದಿ ಅಂತ ಹೇಳ್ತೀವಿ. ಓಲ್ಗಾ ನದಿ ಯುರೋಪ್ ಖಂಡದ ಅತಿ ಉದ್ದವಾದ ನದಿ. ಅದೇ ತರ ನೋಡ್ರಿ, ಸೊ ಇಲ್ಲೊಂದು ನದಿ ಹರಿಯುತ್ತ ಓಲ್ಗಾ ನದಿಯನ್ನ ಹೋಗಿಸಿರುತ್ತ. ಆಮೇಲೆ ಕಪ್ಪು ಸಮುದ್ರದಿಂದ ಹುಟ್ಟುತ್ತ. ಅದ್ ಯಾವ್ದಂತ ಹೇಳಿದ್ರೆ ಡಾನ್ ರಿವರ್ ಅಂತ ಹೇಳ್ತೀವಿ. ಡಾನ್ ನದಿ ತುಂಬಾ ಇಂಪಾರ್ಟೆಂಟ್ ಇವೆರಡು, ಓಲ್ಗಾ ಮತ್ತು ಡಾನ್ ನದಿ. ಆಮೇಲೆ ಇನ್ನೊಂದು ಕಂಡು ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಹರಿಯುತ್ತ. ಈ ಪ್ರದೇಶದಲ್ಲಿ ಕಪ್ಪು ಸಮುದ್ರವನ್ನು ಹೋಗಿ ಸೇರುತ್ತ. ಸೊ ಡ್ಯಾನೂಬ್ ನದಿ ಅಂತ ಹೇಳ್ತೀವಿ, ಡ್ಯಾನೂಬ್ ನದಿ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ 5 ರಾಜಧಾನಿಗಳ ಮೂಲಕ ಹಾದು ಬರುತ್ತೆ. 5 ದೇಶದ ರಾಜಧಾನಿಗಳ ಮೂಲಕ ಡ್ಯಾನೂಬ್ ನದಿ ಹರಿಯುತ್ತ. ಆ ದೇಶಗಳು ಯಾವ್ಯಾವ ಅಂತಂದ್ ಬರ್ಕೊಡ್ರಿ. ರೊಮೇನಿಯಾ, ಸ್ಲೋವೇನಿಯಾ, ಯುಗೋಸ್ಲೋವಿಯಾ, ಹಂಗೇರಿ ಮತ್ತು ಆಸ್ಟ್ರಿಯಾ. ನೋಡ್ರಿ, ರೊಮಾನಿಯಾ, ಸ್ಲೋವೇನಿಯಾ, ಯುಗೋಸ್ಲೋವಿಯಾ, ಹಂಗೇರಿ ಮತ್ತು ಆಸ್ಟ್ರಿಯಾ ದೇಶಗಳ ರಾಜಧಾನಿಗಳ ಮೂಲಕ ಡ್ಯಾನೂಬ್ ನದಿ ಹರಿಯುತ್ತ. ಅದೇ ತರ ನೋಡ್ರಿ ಸೈನ್ ರಿವರ್ ಅಂತ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಸೈನ್ ರಿವರ್ ಅಂತ ಹೇಳ್ತೀವಿ. ಸೊ ಈ ನದಿಯ ದಡದಲ್ಲಿ ಪ್ಯಾರಿಸ್ ನಗರ ಕಂಡು ಬರುತ್ತೆ. ಪ್ಯಾರಿಸ್ ನಗರ. ಸೊ ಇದನ್ನ ಕ್ವಶನ್ಸ್ ನಿಮಗೆ ಕೇಳಿದಾರೆ. ಅದೇ ತರ ನೋಡ್ರಿ, ಇಟಲಿಯಲ್ಲಿ ಹರಿಯುವ ನದಿಯನ್ನ ಪೋ ನದಿಯನ್ನ ಇಟಲಿಯ ಗಂಗೆ ಅಂತ ಕರೀತಾರ. ಪವಿತ್ರ ನದಿ, ಇಟಲಿಯ ಪವಿತ್ರ ನದಿ ಅಥವಾ ಇಟಲಿಯ ಗಂಗೆ ಅಂತ ಪೋ ನದಿಯನ್ನ ಕರೆಯುತ್ತಾರ. ಅದೇ ತರ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನದಿಗಳು ರೈನ್ ರಿವರ್, ಆಮೇಲೆ ರೋನ್ ರಿವರ್.
ಎರಡು ಹರಿತವ, ರೈನ್ ಮತ್ತು ರೋನ್ ರಿವರ್. ರೋನ್ ರಿವರು ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತ, ರೈನ್ ರಿವರು ಉತ್ತರ ಸಮುದ್ರವನ್ನ ಸೇರುತ್ತ. ರೈನ್ ರಿವರ್ದು ವಿಶೇಷ ಏನಂದ್ರೆ ಯುರೋಪಿನ ಬ್ಯುಸಿಯೆಸ್ಟ್ ವಾಟರ್ ವೇ ಅಂತ ಹೇಳ್ತೀವಿ. ಬ್ಯುಸಿಯೆಸ್ಟ್ ವಾಟರ್ ವೇ, ಅತಿ ಸಕ್ರಿಯವಾಗಿರುವ ಜಲಮಾರ್ಗ ಯಾವುದು? ರೈನ್ ರಿವರ್ ಜಲಮಾರ್ಗ. ಸೊ ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ನದಿಗಳು ಬರ್ತಾವ. ಟೈಬರ್ ನದಿ ಅಂತ ಕಂಡು ಬರುತ್ತೆ. ಟೈಬರ್ ನದಿ ರೋಮ್ ದೇಶ ಏನಾಯ್ತಂದ್ರೆ ಟೈಬರ್ ನದಿ ಮೇಲೆ ಕಂಡು ಬರುತ್ತೆ. ಅದೇ ತರ ಇಲ್ಲೊಂದು ನದಿ ಹರಿಯುತ್ತೆ ಟ್ಯಾಗಸ್ ಅಂತ ಹೇಳಿ. ಟ್ಯಾಗಸ್ ನದಿ ಪೋರ್ಚುಗಲ್ ನ ರಾಜಧಾನಿ ಲೆಸ್ಬನ್ ಏನೈತೆ ಟ್ಯಾಗಸ್ ನದಿ ಮೇಲೆ ಕಂಡು ಬರುತ್ತ. ಇವು ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ನದಿಗಳು. ಆಮೇಲೆ ನೋಡ್ರಿ, ಸೊ ಇಲ್ಲಿ ರೈನ್ ರಿವರ್ ಹರಿಯುತ್ತೆ ಅಂತ ಹೇಳಿದ್ವಿ. ರೈನ್ ರಿವರ್ ನೆದರ್ಲ್ಯಾಂಡ್ ಅಲ್ಲಿ ಹರಿಯುತ್ತೆ. ಸೊ ಅದೇ ತರ ನೆದರ್ಲ್ಯಾಂಡ್ ವಿಶೇಷ ಅಂದ್ರೆ ನೆದರ್ಲ್ಯಾಂಡ್ ವಿಶೇಷ, ಸೊ ಈ ಪ್ರದೇಶ ತುಂಬಾ ತಗ್ಗು ಪ್ರದೇಶವಾಗಿರೋದ್ರಿಂದ ಸುತ್ತಮುತ್ತಲಿನ ಸಮುದ್ರದ ನೀರೇನಾಗತ್ತ ಆ ದೇಶದ ಒಳಗಡೆ ಬರುತ್ತ. ಸೊ ಈ ದೇಶ ಒಳಗಡೆ ಬಂದಾಗ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಸೊ ಇವುಗಳನ್ನ ತಡೆಗಟ್ಟಿ ಅಲ್ಲಿ ಕೃಷಿಯನ್ನ ಮಾಡ್ತಾರ. ಎಲ್ಲಂತ ಹೇಳಿದ್ರೆ ನೆದರ್ಲ್ಯಾಂಡ್ ಅಲ್ಲಿ. ಸೊ ಇದಕ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಡೈಕ್ಸ್ ಅಂತ ಕರಿತೀವಿ. ಸಮುದ್ರದ ನೀರನ್ನ ತಡೆಗಟ್ಟೋದನ್ನ ನಾವೇನಂತ ಕರಿತೀವಿ? ಡೈಕ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಅದೇ ತರ ನೋಡ್ರಿ, ಯುರೋಪಿನ ಅತಿ ದೊಡ್ಡದಾದ ಸರೋವರ ಅಂತ ಹೇಳಿದಾಗ ಲಡೋಗಾ ಸರೋವರ ಅಂತ ಹೇಳ್ತೀವಿ. ಲಡೋಗಾ ಸರೋವರ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಾಸ್ಕೋ ಅಂತ ಹೇಳಿ, ಮಾಸ್ಕೋ ಕಂಡು ಬರುತ್ತೆ. ರಷ್ಯಾದ ರಾಜಧಾನಿ ಮಾಸ್ಕೋ. ಮಾಸ್ಕೋ ನಗರವನ್ನ ಪೋರ್ಟ್ ಆಫ್ 5 ಸೀಸ್ ಅಂತ ಕರಿತೀವಿ. ಇದು 5 ಸಮುದ್ರಗಳನ್ನ ಕನೆಕ್ಟ್ ಮಾಡೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಪೋರ್ಟ್ ಆಫ್ 5 ಸೀಸ್ ಅಂತ ಕರಿತೀವಿ. ಸೊ ಅವು ಯಾವ ಸೀಸ್ ಗಳಂತ ಬರ್ಕೊಡ್ರಿ, ಸಮುದ್ರಗಳಂತ ಬರ್ಕೊಡ್ರಿ. ಫಸ್ಟ್ ಒನ್ ಕ್ಯಾಸ್ಪಿಯನ್ ಸಮುದ್ರ, ಆಮೇಲೆ ಕಪ್ಪು ಸಮುದ್ರ. ಇಲ್ಲಿ ನೋಡ್ರಿ, ಇಲ್ಲಿಂದ ಕನೆಕ್ಟ್ ಮಾಡ್ತಾವ. ಒಟ್ಟು ಮಾಸ್ಕೋ ನದಿಯನ್ನ ಏನ್ ಮಾಡ್ತಾವ ಅಂದ್ರೆ ಹೋಗಿ ಕನೆಕ್ಟ್ ಆಗ್ತಾವ ಎಲ್ಲಾ ನದಿಗಳಿಂದ, ಜಲಮಾರ್ಗ. ಬ್ಲ್ಯಾಕ್ ಸಮುದ್ರ, ಆಮೇಲೆ ಇನ್ನೊಂದು ಬಾಲ್ಟಿಕ್ ಸಮುದ್ರ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಬಾಲ್ಟಿಕ್ ಸಮುದ್ರ ಮೂರನೇದು. ಸೊ ಇಲ್ಲಿ ಫಸ್ಟ್ ಕ್ಯಾಸ್ಪಿಯನ್ ಸಮುದ್ರ, ಸೆಕೆಂಡ್ ಒನ್ ಬ್ಲ್ಯಾಕ್ ಸಮುದ್ರ, ಥರ್ಡ್ ಒನ್ ಬಾಲ್ಟಿಕ್ ಸಮುದ್ರ. ಆಮೇಲೆ ಇನ್ನೊಂದು ನೋಡ್ರಿ ವೈಟ್ ಸಮುದ್ರ ಅಂತ ಹೇಳ್ತೀವಿ, ವೈಟ್ ಸಿ ಈ ಪ್ರದೇಶದಲ್ಲಿ. ನಾಲ್ಕನೇದು ವೈಟ್ ಸಿ, ಆಮೇಲೆ ಲೇಕ್ ಲಡೋಗ. ಈ 5 ಭಾಗಗಳನ್ನ ಏನ್ ಮಾಡತ್ತ ಮಾಸ್ಕೋ ಸೇರ್ಸುತ್ತ. ಸೊ ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿತೀವಿ? ಪೋರ್ಟ್ ಆಫ್ 5 ಸೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಹುಲ್ಲುಗಾವಲುಗಳು ಯಾವ್ಯಾವ ಕಂಡು ಬರ್ತಾವ? ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತ. ಗ್ರೀಸ್ ಅಲ್ಲಿ ಕಂಡು ಬರುವ ಹುಲ್ಲುಗಾವಲನ್ನ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಗ್ರೀಸ್ ಅಲ್ಲಿ ಕಂಡು ಬರುವ ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ? ಪುಷ್ಟಾಜ್ ಅಂತ ಕರಿತೀವಿ. ಅದೇ ತರ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಕಂಡು ಬರುವ ಹುಲ್ಲುಗಾವಲನ್ನ ಏನಂತ ಕರಿತೀವಿ? ಸ್ಟೆಫಿ ಹುಲ್ಲುಗಾವಲು ಅಂತ ಕರಿತೀವಿ. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವುದು? ಪುಷ್ಟಾಜ್. ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಇದ್ರ ಮೇಲೆ ಕೇಳಿದಾರೆ. ಪುಷ್ಟಾಜ್ ಹುಲ್ಲುಗಾವಲು, ಅದೇ ತರ ಸ್ಟೆಫಿ ಹುಲ್ಲುಗಾವಲು. ನೋಡ್ರಿ, ಇನ್ನೊಂದು ಬರುತ್ತೆ. ನಾವು ಹೇಳಿದ್ವಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಐಬೇರಿಯನ್ ಕಂಟ್ರೀಸ್, ಬಾಲ್ಕನ್ ಕಂಟ್ರೀಸ್, ಆಮೇಲೆ ಬಾಲ್ಟಿಕ್ ಕಂಟ್ರೀಸ್ ಅಂತ ಹೇಳಿದ್ವಿ. ಅದೇ ತರ ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಗ್ರೇಟ್ ಬ್ರಿಟನ್ ಅಂದ್ರೆ ಏನು, ಆಮೇಲೆ UK ಅಂದ್ರೆ ಏನು ಅಂತ ಹೇಳಿ. ಗ್ರೇಟ್ ಬ್ರಿಟನ್ ಅಂದ್ರೆ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್ ಮತ್ತು ವೇಲ್ಸ್ 3 ಪ್ರದೇಶಗಳನ್ನ ಸೇರಿಸಿ ನಾವೇನಂತ ಕರಿತೀವಿ? ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಅದೇ ತರ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಸಿಂಪಲ್ ಆಗಿ ನಾವೇನ್ ಹೇಳ್ತೀವಿ? ಗ್ರೇಟ್ ಬ್ರಿಟನ್ ಪ್ಲಸ್ ನಾರ್ದರ್ನ್ ಐರ್ಲ್ಯಾಂಡ್ ಅಂತ ಹೇಳ್ತೀವಿ. ನಾರ್ದರ್ನ್ ಐರ್ಲ್ಯಾಂಡ್. ಗ್ರೇಟ್ ಬ್ರಿಟನ್ ಅಲ್ಲಿ ಯಾವ ಬರ್ತಾವ? ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್ ಮತ್ತು ನಾರ್ದರ್ನ್ ಐರ್ಲ್ಯಾಂಡ್. ಈ 4 ಪ್ರದೇಶಗಳನ್ನ ಸೇರಿಸಿ UK ಅಂತ ಕರಿತೀವಿ. ಈ 3 ಪ್ರದೇಶಗಳನ್ನ ಸೇರಿಸಿ ನಾವೇನಂತ ಕರಿತೀವಿ? ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಗ್ರೇಟ್ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಒಂದೇ ಅಲ್ಲ, ಬೇರೆ ಬೇರೆ. ನೆನ್ಪಿಟ್ಕೊಳ್ರಿ ಇದನ್ನ. ಸೊ UK ಇದನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಳಕ್ ಏನ್ ಮಾಡ್ರಿ ಅಂದ್ರೆ ವೈನ್ಸ್ ಅಂತ ನೆನ್ಪಿಟ್ಕೊಳ್ರಿ. UK ವೈನ್ಸ್ ಸಿಂಪಲ್ ಆಗಿ. W ಅಂದ್ರೆ ವೇಲ್ಸ್, IN ಅಂದ್ರೆ ನಾರ್ದರ್ನ್ ಐರ್ಲ್ಯಾಂಡ್, E ಅಂದ್ರೆ ಇಂಗ್ಲೆಂಡ್, S ಅಂದ್ರೆ ಸ್ಕಾಟ್ಲ್ಯಾಂಡ್. ಸೊ ಇದನ್ನ ನೀವು ಡಿಫರೆನ್ಸ್ ಅನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ಅದೇ ತರ ನೋಡ್ರಿ, ಯಾವ್ಯಾವ ವಾಯುಗುಣಗಳು ಕಂಡು ಬರ್ತಾವ, ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ವಾಯುಗುಣಗಳು ಕಂಡು ಬರ್ತಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 3 ಕಡೆಯಿಂದನೂ ಏನಾಗೈತೆ ಅಂತಂದ್ ಹೇಳಿದ್ರೆ
ನೀರಿನಿಂದ ಕೂಡ್ಕೊಂಡೈತೆ. ಇಲ್ಲಿ ನೋಡ್ರಿ, ಎಲ್ಲಾ ಕಡೆಯಿಂದ ಏನಾಗೈತೆ ಅಂದ್ರೆ ನೀರಿನಿಂದ ಕೂಡ್ಕೊಂಡೈತೆ. ಆಮೇಲೆ ಈ ಒಂದ್ ಕಡೆ ಏನಾಗೈತೆ ಅಂದ್ರೆ ಭೂಭಾಗದಿಂದ ಕೂಡ್ಕೊಂಡಿರೋದ್ರಿಂದ ಏಷ್ಯಾದ ಪರ್ಯಾಯ ದ್ವೀಪ ಅಂತ ಯಾವ್ದನ್ನ ಕರಿತೀವಿ? ಯುರೋಪ್ ಅನ್ನ ಕರಿತೀವಿ. ಏಷ್ಯಾದ ಪರ್ಯಾಯ ದ್ವೀಪ ಅಂತ ಯುರೋಪ್ ಅನ್ನ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏಷ್ಯಾದ ಪರ್ಯಾಯ ದ್ವೀಪ ಯಾವುದು ಅಂತ ಕೇಳಿದ್ರೆ ಯುರೋಪ್ ಅಂತ ಹೇಳ್ಬೇಕು. ಭಾರತದ ಪರ್ಯಾಯ ದ್ವೀಪ ಯಾವುದು? ದಕ್ಕನ್ ಪ್ರಸ್ಥಭೂಮಿ. ನೋಡ್ರಿ, ಈ ಪ್ರದೇಶದಲ್ಲಿ ಇದು ಉತ್ತರ ಭಾಗದಲ್ಲಿರೋದ್ರಿಂದ ಸೂರ್ಯನ ಕಿರಣಗಳು ಅಷ್ಟೊಂದು ನೇರವಾಗಿ ಬೀಳಂಗಿಲ್ಲ. ಇದು ಯಾವ ಪ್ರಕಾರದ ವಾಯುಗುಣವನ್ನ ಹೊಂದೈತೆ? ಸಮಶೀತೋಷ್ಣ ವಾಯುಗುಣವನ್ನ ಹೊಂದೈತೆ. ಸಮಶೀತೋಷ್ಣ ವಾಯುಗುಣವನ್ನ ಹೊಂದೈತೆ. ಸೊ ಅದೇ ತರ ನೋಡ್ರಿ, ಇಲ್ಲಿ ಬೇರೆ ಬೇರೆ ವಾಯುಗುಣಗಳೆಲ್ಲ ಕಂಡು ಬರ್ತಾವ. ಸೊ ನಾವು ಇಲ್ಲಿ ನೋಡ್ರಿ, ಎಲ್ಲ ಸಮುದ್ರಗಳಿದಾವ. ನೀರಿನ ಜಲಭಾಗ ಇರೋದ್ರಿಂದ ಇಲ್ಲಿರೋ ನೀರಾವಿಯನ್ನ ಬಿಸಿಲಿರೋದ್ರಿಂದ ನೀರಾವಿ ಆವಿಯಾಗಿ ಹೋಗಿ ಮೋಡಗಳಾಗಿ ಏನಾಗತ್ತ ಈ ಪ್ರದೇಶಗಳಲ್ಲಿ ಮಳೆ ಆಗತ್ತ. ಇದೇ ತರ ಏನಕ್ಕೆ ಮೋಡಗಳು ಹೋಗ್ತಾವ? ಈ ಪ್ರದೇಶದಲ್ಲಿ ಪ್ರತ್ಯಾವರ್ತ ಮಾರುತಗಳಿರೋದ್ರಿಂದ, ಈ ದಿಕ್ಕಿಗಿರೋದ್ರಿಂದ ಏನಾಗತ್ತ ಈ ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗತ್ತ. ಇದನ್ನ ನಾವು ಸಾಗರಿಕ ವಾಯುಗುಣ ಅಂತ ಹೇಳ್ತೀವಿ. ಸಾಗರಿಕ ವಾಯುಗುಣ ಅಥವಾ ಬ್ರಿಟಿಷ್ ವಾಯುಗುಣ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ನೇಮ್ ಇದೆ, ಬ್ರಿಟಿಷ್ ವಾಯುಗುಣ. ಈ ಪ್ರದೇಶದಲ್ಲಿ ಕಂಡು ಬರುವ ವಾಯುಗುಣವನ್ನ. ಅದೇ ತರ ನೋಡ್ರಿ, ಮುಂದ್ಗಡೆ ಹೋದಂಗೆ ಏನಾಗತ್ತ ಈ ಪ್ರದೇಶಗಳಲ್ಲಿ ಯಾವುದೇ ತರದ ಸಮುದ್ರಗಳೇ ಇರಂಗಿಲ್ಲ. ಇಲ್ಲಿ ಮಳೆ ಆಗಿ ಎಲ್ಲ ಸೋತೋಗಿ ಏನಾಗತ್ತ ಮುಂದ್ಗಡೆ ಸ್ವಲ್ಪ ಮಳೆ ಆಗತ್ತ. ಇದಕ್ ನಾವೇನಂತ ಕರಿತೀವಿ? ಖಂಡಾಂತರ ವಾಯುಗುಣ ಅಂತ ಕರಿತೀವಿ. ಖಂಡಾಂತರ ವಾಯುಗುಣ. ಅದೇ ತರ ನೋಡ್ರಿ, ಮುಂದ್ಗಡೆ ಹೋದಂಗ ಏನಾಗತ್ತ ಫುಲ್ ಇಲ್ಲಿ ಮಳೆ ಜಾಸ್ತಿ ಆಗತ್ತ. ಇಲ್ಲಿ ನೋಡ್ರಿ, ಇಲ್ಲಿ 250 ಸೆಂಟಿಮೀಟರ್ ಮಳೆ ಆಗತ್ತ ಅನ್ಕೊಡ್ರಿ. ಇಲ್ಲಿ ಏನಾಗತ್ತವ ಅತಿ ಹೆಚ್ಚು ಗಿಡ ಮರಗಳು ಗ್ರೀನ್ ಆಗಿರ್ತಾವ. ನಾವು ಯಾವ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ತೀವಿ. ಅಲ್ಲಿ ಮುಂದ್ಗಡೆ ಬಂದಾಗ ಏನಾಗತ್ತೆ, ಇಲ್ಲಿ ಜಾಸ್ತಿ ಮಳೆ ಆಗಿ ಮೋಡಗಳು ಸ್ವಲ್ಪ ಬಂದು ಇಲ್ಲಿ ಏನಾಗ್ತಾವ 100 ಸೆಂಟಿಮೀಟರ್ ಮಳೆ ಆಗತ್ತ. ಸೊ ಖಂಡಾಂತರ ವಾಯುಗುಣ ಅಂತ ಹೇಳ್ತೀವಿ. ಇಲ್ಲಿ ಯಾವ ತರ ಹೋಗೋದು? ಎಲೆ ಉದುರುವ ಕಾಡುಗಳು ಕಂಡು ಬರ್ತಾವ. ಎಲೆ ಉದುರುವ ಕಾಡುಗಳು ಕಂಡು ಬರ್ತಾವ. ಅದೇ ತರ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದಲ್ಲಿ 30 ರಿಂದ 50 ಸೆಂಟಿಮೀಟರ್ ಅಷ್ಟೇ ಏನಾಗತ್ತ ಮಳೆ ಆಗತ್ತ. ಅಂದ್ರೆ ಮುಂದ್ ಬಂದಂಗ ಸೋತ್ ಬರುತ್ತೆ ಅದು ಮಳೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಮಳೆ ಆಗೋದ್ರಿಂದ ಇಲ್ಲಿ ಏನ್ ಬೆಳೆಯುತ್ತಾ ಹುಲ್ಲು ಜಾಸ್ತಿ ಬೆಳೆಯುತ್ತೆ. ಇದನ್ನ ನಾವೇನಂತ ಕರಿತೀವಿ? ಹುಲ್ಲುಗಾವಲು ವಾಯುಗುಣ ಅಥವಾ ಸ್ಟೆಫಿ ವಾಯುಗುಣ ಅಂತ ಕರಿತೀವಿ. ಸ್ಟೆಫಿ ವಾಯುಗುಣ. ಮುಂದ್ ನೋಡ್ರಿ, ಮಳಿನ ಆಗಂಗಿಲ್ಲ. ಏಷ್ಯಾದಲ್ಲಿ ಬಂದಾಗ ಏನಾಗತ್ತೆ, ಇಲ್ಲಿ ಮಳಿನ ಆಗಂಗಿಲ್ಲ. ಈ ಪ್ರದೇಶದಲ್ಲಿ ಏನಾಗಿದಾವ ಅಂದ್ರೆ ಮರುಭೂಮಿಗಳ ರಚನೆ ಆಗಿದಾವ. ಅದೇ ಕಜಾಕಿಸ್ತಾನ, ಉಜ್ಬೇಕಿಸ್ತಾನ ಈ ಪ್ರದೇಶಗಳಲ್ಲಿ ಮರುಭೂಮಿಗಳ ರಚನೆ ಆಗಿದಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಯುಗುಣಗಳು. ಆಮೇಲೆ ನೋಡ್ರಿ, ಈ ಪ್ರದೇಶ ಮೇಲ್ಗಡೆ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮದಿಂದ ಕೂಡಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಮರ ಗಿಡಗಳು ಬೆಳೆಯಂಗಿಲ್ಲ. ಸಣ್ಣ ಸಣ್ಣ ಹುಲ್ಲು ಪಾಚಿ ಎಲ್ಲ ಬೆಳೆದಿರುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ? ಯಾವ ವಾಯುಗುಣ? ತಂಡ್ರ ವಾಯುಗುಣ ಅಂತ ಕರಿತೀವಿ. ಅದ್ರ ಕೆಳಗಡೆ ಸ್ವಲ್ಪ ಗಿಡ ಮರಗಳೆಲ್ಲ ಕಂಡು ಬರ್ತಾವ ಈ ಪ್ರದೇಶದಲ್ಲಿ. ಈ ವಾಯುಗುಣ ಯಾವುದು? ತೈಗಾ ವಾಯುಗುಣ ಅಂತ ಕರಿತೀವಿ. ತಂಡ್ರ ಮತ್ತು ತೈಗಾ ವಾಯುಗುಣ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಈ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಇಲ್ಲೇನ್ ಹುಲ್ಲುಗಾವಲು ಕಂಡು ಬರುತ್ತೆ, ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನ ಮತ್ತು ಗೋಧಿಯನ್ನ ಬೆಳೆಯೋದ್ರಿಂದ ಇದನ್ನ ಗ್ರಾನರಿ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಗ್ರಾನರಿ ಆಫ್ ದಿ ವರ್ಲ್ಡ್ ಅಂದ್ರೆ ಪ್ರಪಂಚದ ಉಗ್ರಾಣ ಅಂತ ಕರಿತೀವಿ. ಅದೇ ತರ ಬ್ರೆಡ್ ಬಾಸ್ಕೆಟ್ ಅಂತಾನು ಕರಿತೀವಿ. ಉಕ್ರೇನ್ ಮತ್ತು ಹಂಗೇರಿಯಲ್ಲಿ ಕಂಡು ಬರೋ ಹುಲ್ಲುಗಾವಲು ಪ್ರದೇಶವನ್ನ ನೋಡಿ. ಯುರೋಪ್ ಅಲ್ಲಿ ಅತಿ ಹೆಚ್ಚು ಗೋಧಿ ಬೆಳಿತಾರ. ಅದೇ ತರ ಮೆಕ್ಕೆಜೋಳವನ್ನ ಬೆಳಿತಾರ, ಮೆಕ್ಕೆಜೋಳ. ಆಮೇಲೆ ಇನ್ನೊಂದು ಬೆಳಿತಾರ, ರೈ ಅನ್ನೋ ಫುಡ್ ಅನ್ನ ಬೆಳಿತಾರ, ರೈ ಅನ್ನೋ ಬೆಳೆಯನ್ನ ಬೆಳಿತಾರೆ. ಇದು ಯಾವ್ದಕ್ಕೆ ಯೂಸ್ ಅಂತಂದ ಹೇಳಿದ್ರೆ ಬ್ರೆಡ್ ಮತ್ತು ಮದ್ಯ ತಯಾರಿಕೆಗೆ, ಆಲ್ಕೋಹಾಲ್, ಬ್ರೆಡ್ ಮತ್ತು ಮದ್ಯ ತಯಾರಿಕೆಗೆ ತುಂಬಾ ಯೂಸ್ ಆಗುತ್ತೆ. ಅದೇ ತರ ಬಾರ್ಲಿ ಬೆಳಿತಾರ, ಸಕ್ಕರೆ ಗಡ್ಡೆ ಮತ್ತು ಬಟಾಟೆಗಳನ್ನ ಜಾಸ್ತಿ ಬೆಳಿತಾರ. ಅಂದ್ರೆ ದನಗಳಿಗೆ ಮೇವು ಮತ್ತು ಸಕ್ಕರೆ ತಯಾರಿಕೆಗೆ ಬೆಳಿತಾರ. ಆಮೇಲೆ ಅತಿ ಹೆಚ್ಚು ಹೈನುಗಾರಿಕೆಗೆ ಇಂಪಾರ್ಟೆಂಟ್ ಆಗಿರೋ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಇಲ್ಲಿ ಬರುತ್ತೆ ನೋಡಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅತಿ ಹೆಚ್ಚು ಹೈನುಗಾರಿಕೆಗೆ ಹೆಸರುವಾಸಿ. ಆಮೇಲೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡೋದು ಯಾವ್ದಂದ್ರೆ ಡೆನ್ಮಾರ್ಕ್ ಅಂತ ಹೇಳ್ತೀವಿ. ನಮ್ ಕಡೆ ಎಲ್ಲ ಆಕಳುಗಳು ಬರ್ತಾವ, ಮೊಳೆ ಆಕಳುಗಳು ಅಂತ ಹೇಳ್ತೀವಿ. ಎಲ್ಲ ಡೆನ್ಮಾರ್ಕ್ ತಳಿಗಳು ಅಂತ ಹೇಳ್ತೀವಿ ಅವನ್ನ. ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ ಪ್ರಪಂಚದಲ್ಲಿ ಡೆನ್ಮಾರ್ಕ್. ಅದೇ ತರ ನೋಡ್ರಿ, ಎಲ್ಲಾ ಕಡೆ ಸಮುದ್ರ ಕಂಡು ಬರೋದ್ರಿಂದ ಈ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಅತಿ ಹೆಚ್ಚು ಮೀನುಗಾರಿಕೆ ನಡೆಯುತ್ತೆ. ನಾರ್ವೆ ಮತ್ತು ಇಂಗ್ಲೆಂಡ್ ಈ ಪ್ರದೇಶಗಳು ಅತಿ ಹೆಚ್ಚು. ಈ ಪ್ರದೇಶಗಳಲ್ಲಿ ಸೊ 2 ಪ್ರದೇಶಗಳು ಬರ್ತಾವ. ಒಂದು ಡಾಗರ್ ಬ್ಯಾಂಕ್ ಅಂತ ಕರಿತೀವಿ, ಡಾಗರ್ ಬ್ಯಾಂಕ್. ಇನ್ನೊಂದು ಗ್ರೇಟ್ ಫಿಶರ್ ಬ್ಯಾಂಕ್, ಗ್ರೇಟ್ ಫಿಶರ್ ಬ್ಯಾಂಕ್. ಸೊ ಈ 2 ಪ್ರದೇಶಗಳಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಮೀನುಗಳು ಸಿಗ್ತಾವ. ಯಾಕಂತಂದ ಹೇಳಿದ್ರೆ, ಒಂದು ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಉಷ್ಣ ನೀರಿನ ಪ್ರವಾಹ ಮತ್ತು ಶೀತ ನೀರಿನ ಪ್ರವಾಹಗಳು ಬಂದ್ ಸೇರೋದ್ರಿಂದ ಅಲ್ಲಿ ಬೆಚ್ಚಗಿನ ವಾತಾವರಣ ಕಂಡು ಬರುತ್ತೆ. ಅಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ರೀಪ್ರೊಡಕ್ಷನ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ಸಂತಾನೋತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮೀನಿಂದು ಸೊ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಮೀನುಗಳು ಸಿಗ್ತಾವ ಈ ಪ್ರದೇಶದಲ್ಲಿ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕೈಗಾರಿಕರನ್ನ ಕೊಂಡೈತೆ ತ್ರಿಕೋನಾಕಾರದಲ್ಲಿ. ಸ್ವೀಡನ್,
ನಾರ್ವೆ, ಜರ್ಮನಿ, ಫ್ರಾನ್ಸ್, ಇಟಲಿ, ಪೋಲ್ಯಾಂಡ್, ಗ್ರೀಸು, ಸ್ಲೋವೇನಿಯಾ, ರುಮೇನಿಯಾ ಈ ಪ್ರದೇಶಗಳಲ್ಲಿ ಏನಂತ ಹೇಳಿದ್ರೆ ಅತಿ ಹೆಚ್ಚು ಕೈಗಾರಿಕರಣ ಇರೋದ್ರಿಂದ ಸೊ ಇದನ್ನ ತ್ರಿಕೋನ ಕೈಗಾರಿಕೆಯ ಭಾಗ ಅಂತ ಕರಿತೀವಿ. ಪ್ರಪಂಚದ ತ್ರಿಕೋನ ಕೈಗಾರಿಕೆಯ ಭಾಗ ಎಲ್ಲಿ ಕಂಡು ಬರುತ್ತಾ? ಯುರೋಪ್ ಖಂಡದಲ್ಲಿ ಕಂಡು ಬರುತ್ತಾ. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಪ್ಯಾರಿಸ್ ನಗರವನ್ನ ನಾವೇನಂತ ಕರಿತೀವಿ? ಕೈಗಾರಿಕೆಯ ಹೃದಯ ಭಾಗ ಅಂತ ಕರಿತೀವಿ. ಕೈಗಾರಿಕೆಯ ಹೃದಯ ಭಾಗ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ. ಕೈಗಾರಿಕೆಯ ಹೃದಯ ಭಾಗ ಅಂತ ಕರಿತೀವಿ. ಸೊ ಇವು ನೋಡ್ರಿ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಕೈಗಾರಿಕೆ ಕ್ರಾಂತಿಗಳಂತ ಬಂದಾಗ ಇಂಗ್ಲೆಂಡ್ ಕ್ರಾಂತಿ ಆಗುತ್ತಾ, ರಷ್ಯಾ ಕ್ರಾಂತಿ ಆಗುತ್ತಾ, ಫ್ರಾನ್ಸ್ ಕ್ರಾಂತಿ ಆಗುತ್ತಾ. ಅದೇ ತರ ಇಲ್ಲಿ ವರ್ಲ್ಡ್ ವಾರ್ಗಳು ಇಲ್ಲೇ ನಡೀತಾವೆ. ಮೊದಲನೇ ವರ್ಲ್ಡ್ ವಾರ್ ಇಲ್ಲೇ ನಡೆಯುತ್ತಾ ಯುರೋಪ್ ಅಲ್ಲಿ, ಎರಡನೇ ವರ್ಲ್ಡ್ ವಾರ್ ನಡೆಯುತ್ತಾ. ಮೊದಲನೇ ವರ್ಲ್ಡ್ ವಾರ್ ಯಾಕೆ ನಡೆಯುತ್ತಾ? ಇಲ್ಲಿ ನೋಡ್ರಿ, ಆಸ್ಟ್ರಿಯಾ ದೇಶವನ್ನ ಏನ್ ಮಾಡತ್ತ, ಆಸ್ಟ್ರಿಯಾ ದೇಶದ ಒಬ್ಬ ರಾಜಕುಮಾರನನ್ನ ಸರ್ಬಿಯಾದಲ್ಲಿ ಹೋದಾಗ, ಅಂದ್ರೆ ರಷ್ಯಾ ಕಡೆ ಹೋದಾಗ ಏನ್ ಮಾಡ್ತಾರ? ಕೊಲ್ತಾರ. ಸರ್ಬಿಯಾ ದೇಶಕ್ಕೆ ಹೋದಾಗ ಕೊಲ್ತಾರ. ಸೊ ಅದಕ್ಕೆ ತತ್ಕ್ಷಣ ಕಾರಣದಿಂದ ಏನಾಗತ್ತ? ಒಂದನೇ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗತ್ತ. ಅದ್ರದ್ದು ಒಪ್ಪಂದ ಯಾವುದು? ವರ್ಸೈಲ್ಸ್ ಒಪ್ಪಂದ ಅಂತ ಹೇಳ್ತೀವಿ. ಎರಡನೇ ಮಹಾವಾರ ಯಾಕಾಗತ್ತಾ? ಇಲ್ಲಿ ನೋಡ್ರಿ, ಜರ್ಮನಿ ದೇಶ ಏನ್ ಮಾಡತ್ತ? ಇಲ್ಲಿರೋ ಪೋಲ್ಯಾಂಡ್ ದೇಶವನ್ನ ಆಕ್ರಮಣ ಮಾಡಕ್ ಹೋಗುತ್ತ. ಸೊ ಅದಕ್ಕೋಸ್ಕರ ಎರಡನೇ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ 1939ರಿಂದ 1945ರವರೆಗೂ. ಬಟ್ ಆದ್ರೆ ಕೊನೆಗೆ ಏನಾಗತ್ತೆ ಅಂತಂದ್ರೆ ಅಮೆರಿಕ ಜಪಾನ್ ದೇಶದ ಮೇಲೆ ಅಣುಬಾಂಬ್ ದಾಳಿ ಮಾಡಿ ಅಲ್ಲಿ ಯುದ್ಧ ಸಮಾಪ್ತಿ ಆಗತ್ತ. ಸೊ ಇದರ ರಿಸಲ್ಟ್ ಆಗಿ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗತ್ತ. ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಯಾರು? ರೋಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್ ಮತ್ತು ರಷ್ಯಾದ ಸ್ಟಾಲಿನ್ ಅಂತ ಹೇಳ್ತೀವಿ. ಸೊ ಇವ್ರೇನ್ ಮಾಡ್ತಾರಂದ್ರೆ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ. ನಾವು ಕೈಗಾರಿಕೆಗಳಂತ ಹೇಳ್ತಾ ಇದ್ವಿ, ಇಲ್ಲಿ ವಲಯಗಳು ಬರ್ತಾವ. ಬ್ರಿಟನ್ ಕೈಗಾರಿಕೆ ವಲಯ ಅಂತ ಹೇಳ್ತೀವಿ. ಸೊ ಇದು ತ್ರಿಕೋನ ವಲಯದಲ್ಲಿ ಬರುತ್ತೆ. ಆಮೇಲೆ ಪ್ಯಾರಿಸ್ ವಲಯ ಅಂತ ಹೇಳ್ತೀವಿ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಇವೆಲ್ಲ ಏನಂತ ಹೇಳಿದ್ರೆ ಇದೇ ಪ್ರದೇಶದಲ್ಲಿ ಕಂಡು ಬರ್ತಾವ. ಆಮೇಲೆ ಜನಸಂಖ್ಯೆ ನೋಡ್ರಿ, ಇಲ್ಲಿ ಕೈಗಾರಿಕೆ ಜಾಸ್ತಿ ಇರೋದ್ರಿಂದ, ನಗರೀಕರಣ ಜಾಸ್ತಿ ಇರೋದ್ರಿಂದ ಈ ಪ್ರದೇಶಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಅತಿ ಹೆಚ್ಚು ಜನಸಂಖ್ಯೆಗಳನ್ನ ಜರ್ಮನಿ, ಫ್ರಾನ್ಸ್, ಪೋಲ್ಯಾಂಡ್, ಬ್ರಿಟನ್, ಇಂಗ್ಲೆಂಡ್ ಈ ದೇಶಗಳಲ್ಲಿ ಏನ್ ಮಾಡ್ತಾರ? ಅತಿ ಹೆಚ್ಚು ಜನಸಂಖ್ಯೆ ಕಂಡು ಬರುತ್ತ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಯುರೋಪ್ ಖಂಡದ ಮ್ಯಾಪಿಂಗ್. ಸೊ ನೋಡ್ರಿ, ಇನ್ನೂ ಪಾಯಿಂಟ್ಸ್ ಗಳಿದಾವ. ಸೊ ಅವುಗಳನ್ನ ನೀವು ಆಡ್ ಮಾಡ್ಕೊಂಡು ಸೊ ಇದನ್ನ ಸ್ಟಡಿ ಮಾಡ್ರಿ. ಎಲ್ರಿಗೂ ಶೇರ್ ಮಾಡಿ. ಅದೇ ತರ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಜಿಯೋಗ್ರಫಿ ಸೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ಫುಲ್ ಡೀಟೇಲ್ ಆಗಿ ಮ್ಯಾಪ್ ಗಳ ಮುಖಾಂತರ ಯಾವ ಪ್ರದೇಶದಲ್ಲಿ ಏನಾಯ್ತು. ಆಮೇಲೆ ನೋಡ್ರಿ, ನಾವು ಸಿಂಪಲ್ ಆಗಿ ಹೇಳ್ತೀವಿ ನದಿಗಳು ಅಂತ ಬಂದಾಗ ನದಿಗಳಿಂದ ಏನೇನಾಗತ್ತ, ಹಿಮ ನದಿಗಳಿಂದ ಯಾವ ತರ ಭೂಸ್ವರೂಪಗಳು ಉಂಟಾಗ್ತಾವ, ಆಮೇಲೆ ಪರ್ವತಗಳು ಯಾವ ತರ ಉಂಟಾಗಿದಾವ, ಮರುಭೂಮಿಗಳು ಯಾವ ತರ ಉಂಟಾಗಿದಾವ ಅನ್ನೋ ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾವ. ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ನಾರ್ವೇಯನ್ ಸಿ, ಅಟ್ಲಾಂಟಿಕ್ ಸಿ, ನಾರ್ತ್ ಸಿ, ಬಾಲ್ಟಿಕ್ ಸಿ, ಬೇ ಆಫ್ ಬಿಸ್ಕೆ. ಸೊ ಇದನ್ನ ನಾವೇನಂತ ಕರಿತೀವಿ? ಅಟ್ಲಾಂಟಿಕ್ ಓಷನ್ ಅಂತ ಕರಿತೀವಿ. ಮೆಡಿಟೇರಿಯನ್ ಸಮುದ್ರ, ಲಿಗೂರಿಯನ್, ಟೈರೇನಿಯನ್, ಅಯೋನಿಯನ್, ಅಡ್ರಿಯಾಟಿಕ್ ಸಿ, ಅಗೇಯನ್ ಸಿ. ಆಮೇಲೆ ಇಲ್ಲಿ ಬರುತ್ತಾ ಸಿ ಆಫ್ ಮರ್ಮರ, ಬ್ಲಾಕ್ ಸಿ, ಸಿ ಆಫ್ ಅಜೋವಾ, ಆಮೇಲೆ ಕ್ಯಾಸ್ಪಿಯನ್ ಸಮುದ್ರ. ಇದೇನಂತ ಹೇಳಿದ್ರೆ ವಾಟರ್ ಬಾಡಿಗಳು ಯಾವ. ಆಮೇಲೆ ಯೂರಲ್ಸ್ ಪರ್ವತಗಳು ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ಯೂರಲ್ಸ್ ಪರ್ವತಗಳು, ಓಲ್ಗಾ ನದಿ ಇಲ್ಲಿ ಕಂಡು ಬರುತ್ತಾ. ಸೊ ಡಾನ್ ನದಿ ನೋಡ್ರಿ ಇಲ್ಲಿ ಹೋಗಿ ಸೇರ್ಸುತ್ತ. ಆಮೇಲೆ ಇಲ್ಲೊಂದ್ ನೋಡ್ರಿ ಡ್ಯಾನೂಬ್ ನದಿ, ರೈನ್ ನದಿ, ಆಮೇಲೆ ರೋನ್ ನದಿ ಇಲ್ಲಿ ಹರಿಯುತ್ತ. ಇನ್ನೊಂದು ಹೇಳಿದ್ರಿ ಟ್ಯಾಗಸ್ ನದಿ ಇಲ್ಲಿ ಹರಿಯುತ್ತ. ಆಮೇಲೆ ಲೇಕ್ ಲಡೋಗ ನೋಡ್ರಿ ಈ ಪ್ರದೇಶದಲ್ಲಿದೆ, ಲೇಕ್ ಲಡೋಗ. ಸೊ ಇಲ್ಲೊಂದು ವಾಟರ್ ಬಾಡಿ ಕಂಡು ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಫಿನ್ಲ್ಯಾಂಡ್, ಗಲ್ಫ್ ಆಫ್ ಫಿನ್ಲ್ಯಾಂಡ್ ಅಂತ ಕರಿತೀವಿ. ಆಮೇಲೆ ಇಲ್ಲೊಂದು ವಾಟರ್ ಬಾಡಿ ಕಂಡು ಬರುತ್ತೆ, ಇದನ್ನ ಗಲ್ಫ್ ಆಫ್ ಬೋತ್ನಿಯಾ ಅಂತ ಕರಿತೀವಿ. ಬೋತ್ನಿಯಾ. ಇವೆರಡನ್ನ ಹೇಳಿಲ್ಲ, ಇವು ಎರಡನ್ನ ಸೊ ಅದರಲ್ಲಿ ಆಡ್ ಮಾಡ್ಕೊಡ್ರಿ. ಇಲ್ಲಿ ನೋಡಿ ಸ್ಕ್ಯಾಂಡಿನೇವಿಯನ್ ಮೌಂಟೇನ್ಸ್ ಕಂಡು ಬರ್ತಾವ. ಇಲ್ಲಿ ಐಬೇರಿಯನ್ ಪೆನಿನ್ಸುಲಾ ಕಂಡು ಬರುತ್ತಾ. ಇಲ್ಲಿ ಕ್ಯಾಸ್ಕಸ್ ಮೌಂಟೇನ್ಸ್ ಸರಿಯಾಗಿ ಕಂಡು ಬರುತ್ತಾ. ಈ ಪ್ರದೇಶದಲ್ಲಿ ಬಾಲ್ಕನ್ ಮೌಂಟೇನ್ಸ್ ಕಂಡು ಬರುತ್ತಾ. ಅವುಗಳನ್ನ ನಾವು ಕಾರ್ಪೇಥಿಯನ್ ಮೌಂಟೇನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದ್ರಲ್ಲಿದೆ ನೋಡ್ರಿ ಬಾಲ್ಕನ್ ಪೆನಿನ್ಸುಲಾ, ಸೊ ಇಟಲಿ ಪೆನಿನ್ಸುಲಾ, ಅಪೇನಿಯನ್ ಪೆನಿನ್ಸುಲಾ ಅಂತ, ಐಬೇರಿಯನ್ ಪೆನಿನ್ಸುಲಾ, ಆಲ್ಪ್ಸ್ ಪರ್ವತ ಶ್ರೇಣಿ, ಬ್ಲಾಕ್ ಫಾರೆಸ್ಟ್, ನಾರ್ದರ್ನ್ ಯುರೋಪಿಯನ್ ಪ್ಲೇನ್ಸ್ ಅಂದ್ರೆ ನದಿಗಳಿಂದ ಆಗಿದ್ದ ನದಿ ಮುಖಜ ಭೂಮಿಗಳು, ಸ್ಕ್ಯಾಂಡಿನೇವಿಯನ್, ಕ್ಯಾಸ್ಪಿಯನ್, ಬ್ಲಾಕ್ ಸಿ. ಸೊ ಇವೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಿಸಿಕಲ್ ಜಿಯೋಗ್ರಫಿ, ಯುರೋಪಿಯನ್ ಫಿಸಿಕಲ್ ಜಿಯೋಗ್ರಫಿ. ಸೊ ನಾವು ಆಗ್ಲೇ ಹೇಳ್ತಾ ಇದ್ವಿ ಜಿಯೋಗ್ರಫಿ ಎಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. PSI ಮತ್ತು KAS ಎಕ್ಸಾಮ್ಸ್ ಗಳಲ್ಲಿ, ಆಮೇಲೆ PC ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ನಾವು ಸ್ಟಡಿ ಮಾಡುವಾಗ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ.
ಆಮೇಲೆ ಇನ್ನೊಂದು ನನ್ನ ಕ್ಲಾಸ್ ಅಲ್ಲಿ ಜಿಯೋಗ್ರಫಿ ಆಮೇಲೆ GK ಜನರಲ್ ನಾಲೆಜ್ ಎಲ್ಲವೂ ಏನಾಗತ್ತಾ ಕವರ್ ಆಗತ್ತಾ. ಸೊ ಅದೇ ತರ ಪಾಲಿಟಿನೂ ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಆಯಾ ದೇಶಗಳಲ್ಲಿ ಯಾವ ತರ ಪಾಲಿಟಿ ಇದೆ, ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಮ ದೇಶಕ್ಕೆ ಯಾವ ದೇಶಗಳಿಂದ ಏನೇನ್ ಎರವಲು ಮಾಡ್ಕೊಂಡಿದ್ದಾರೆ, ಏನೇನಿದೆ ಸ್ವಲ್ಪ ಸ್ವಲ್ಪ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಲಿಂಕ್ ಮಾಡ್ತಾ ನಾವು ಏನ್ ಮಾಡೋಣ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ PSI ಯಾರಾದ್ರೂ ಓದ್ತಾ ಇದ್ರೆ ಅಂದ್ರೆ PSI ಸ್ಟಡಿ ಮಾಡ್ತಾ ಇದ್ರೆ, ಸೊ ನಾನು ಕೋವಿಡ್-19 ಬಗ್ಗೆ, ಕೋವಿಡ್ ಎಂಬ ಮಹಾಮಾರಿ ಅಂತ ಎಸ್ಸೆ ಅನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಸೊ ಅದನ್ನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗ್ಲಿ. ಥ್ಯಾಂಕ್ ಯು.